ದೆವ್ವಗಳಲ್ಲಿ ನಾನಾ ವಿಧ. ಕೆಲವು ದೆವ್ವಗಳನ್ನು ಬೇಕಂತಲೇ ಬಡಿಸಿಕೊಳ್ಳುತ್ತಾರೆ. ಇವು ಒಮ್ಮೆ ಬಡಿದರೆ ಮುಗಿಯಿತು, ಯಾರಿಂದಲೂ ಬಿಡಿಸಲು ಸಾಧ್ಯವಿಲ್ಲ. ಉದಾಹರಣೆಗೆ ದುಡ್ಡಿನ ದೆವ್ವ, ಅಧಿಕಾರದ ದೆವ್ವ, ಇನ್ನೂ ಹಲವಾರು ಇವೆ. ಇವು ದೆವ್ವಗಳಲ್ಲಿಯೇ ಮಹಾ ಕೆಟ್ಟ ದೆವ್ವಗಳು. ಸತ್ತವರು ದೆವ್ವಾಗಿ ಬಡಿಯುತ್ತಾರೆ ಎಂಬುದು ನಂಬಲಾಗದ ಮಾತು. ಈ ಕಾಲ್ಪನಿಕ ದೆವ್ವ ಬಡಿಸಿಕೊಂಡವರಿಗೆ ದೆವ್ವ ಬಿಡಿಸುವವರೇ ದೆವ್ವಾಗಿ ಬಿಡುತ್ತಾರೆ. ಕಲ್ಲು ಹೊರಿಸುವುದು, ಖಾರದ ಹೊಗೆ ಹಾಕುವುದು, ಕೆರವಿನಿಂದ ಹೊಡೆಯುವುದು. ಆದ್ದರಿಂದ ದೆವ್ವಿಗಿಂತಲೂ ದೆವ್ವ ಬಿಡಿಸುವವರೇ ಬಹಳ ಅಪಾಯಕಾರಿ. ಇಂಥ ಹಲವು ಪ್ರಸಂಗಗಳನ್ನು ಕಣ್ಣಾರೆ ಕಂಡು ದೃಶ್ಯಗಳನ್ನೇ ನಾಟಕ ರೂಪಕ್ಕೆ ಇಳಿಸಿರುವೆ. ಯಾರಿಂದಲೂ ಬಿಡಿಸಲಾಗದ ಅನೇಕ ಮೊಂಡ ದೆವ್ವಗಳನ್ನು ನಾನು ಚಿಕಿತ್ಸೆಯಿಂದ ಹೋಗಲಾಡಿಸಿದ್ದೇನೆ. ಇನ್ನು ಮೇಲೆ ದೇವರ ಬರೆಸಿಕೊಳ್ಳುವವರಂತೂ ಊರೂರಿಗೆ ಸಾಕಷ್ಟು ಜನ ಸಿಗುತ್ತಾರೆ. ಇದು ಇವರ ತಪ್ಪಲ್ಲ. ಇಂಥವರ ಬಳಿಗೆ ತಂಡೋಪತಂಡವಾಗಿ ಹೋಗುವವರು ಹೆಚ್ಚಾಗಿದ್ದರಿಂದಲೇ ಮೈಮೇಲೆ ದೇವರು ಬರೆಸಿಕೊಳ್ಳುವವರ ಸಂಖ್ಯೆ ಹೆಚ್ಚಾಗಿದೆ. ಇವರೆಡೆಗೆ ಹೋಗುವವರಲ್ಲಿ ರಾಜಕಾರಣಿಗಳೇ ಮುಂಚೂಣಿಯಲ್ಲಿರುತ್ತಾರೆ. ಓದಿಕೊಂಡ ದಡ್ಡರೂ ಸಾಕಷ್ಟಿರುತ್ತಾರೆ. ಶತಶತಮಾನಗಳಿಂದ ತಿಳುವಳಿಕೆ ಹೇಳುತ್ತಾ ಬಂದರೂ ಎಂಥ ಮೌಢ್ಯಗಳು ನಿರ್ಮೂಲವಾಗಿಲ್ಲ ಎಂಬುದು ವಿಷಾದದ ಸಂಗತಿ. ಆದರೂ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪೂಜ್ಯ ನಿಜಗುಣಾನಂದ ಮಹಾಸ್ವಾಮಿಗಳನ್ನೊಳಗೊಂಡು ಅನೇಕ ಮಠಾಧೀಶರು ಮೌಢ್ಯ ತೊಲಗಿಸಲು ಶ್ರಮಿಸುತ್ತಾ ಜನರ ಚಿತ್ತ ತಮ್ಮತ್ತ ಸೆಳೆದಿರುವುದು ಆಶಾದಾಯಕವಾಗಿದೆ. ಇಂಥ ಪರಮ ಪೂಜ್ಯರುಗಳಿಗೆ ನನ್ನ ಅನಂತಾನಂತ ನಮನಗಳು. ಇಲ್ಲಿಯವರೆಗೆ ನನ್ನ ಎಲ್ಲ ರಚನೆಗಳನ್ನು ಮೊಬೈಲ್ನಿಂದಲೇ ಚಿತ್ರೀಕರಿಸಿ ಮೊಬೈಲ್ನಿಂದಲೇ ಸಂಕಲನ ಮಾಡಿ ಬಿಡುಗಡೆಗೊಳಿಸಿದ ನನ್ನ ಪ್ರೀತಿಯ ಪರಮ ಶಿಷ್ಯ, ಈಗ SSLC ಓದುತ್ತಿರುವ ಇದೇ ಕುಡದರಾಳ ಗ್ರಾಮದ ಕುಮಾರ್ ಮುತ್ತಣ್ಣ, ಕನ್ನಡ 8ನೇ ತರಗತಿ ಓದುತ್ತಿರುವಾಗಲೇ ಸ್ವಯಂ ಪ್ರೇರಣೆಯಿಂದ ಯಾರ ಸಹಾಯವೂ ಇಲ್ಲದೆ ಏಕಲವ್ಯನಂತೆ ವಿದ್ಯೆ ಕರಗತ ಮಾಡಿಕೊಂಡದ್ದು ವಿಸ್ಮಯವೇ ಸರಿ. ಈತನ ತಾಯಿ ತಂದೆಗಳು ಈತನಿಗೆ ಮೊಬೈಲ್ ಕೊಡಿಸಿದ್ದು ಸಾರ್ಥಕವಾಯಿತು. ಮುತ್ತಿನಂತ ಗುಣವುಳ್ಳ ಮುತ್ತಣ್ಣನಿಗೆ ಉಜ್ವಲ ಭವಿಷ್ಯವಿದೆ. ಶಾಂಭವಿಯು ಈತನಿಗೆ ಆಯುರಾರೋಗ್ಯ ಸಕಲ ಸಂಪತ್ತು ದಯಪಾಲಿಸಲೆಂದು ಆಶೀರ್ವದಿಸಿವೆ. ಈ ನಾಟಕ ನೋಡಿದವರಲ್ಲಿ ಕೆಲವರಾದರೂ ಅರಿತು ನಡೆದರೆ ನನ್ನ ಶ್ರಮ ಸಾರ್ಥಕ. ಈ ಹಳ್ಳಿ ಜೀವನನೇ ಬಹಳ ಉತ್ತಮದ. ಪ್ಯಾಟಿಯೊಳಗೆ ಇಷ್ಟೆಲ್ಲ ಮೆಲ್ಲಿರ್ತದ. ಈ ಬೈದಿಸಿಗೆ ಹೋಗಿ ಬರೋದ್ರೊಳಗ ಪಾರ್ಕಿಂಗ್ ಆದಂಗ ಆಗ್ತದ. ನಾನು ಯಾವ ದಿವ್ವಿಗೆ ಎದ್ರನಲ್ಲ. ಅಪ್ಪದ್ ಮುಂಡೇವಿ ಯಾಕೆ ನಾ ಎರ್ಸ್ತಂಗ ಹಸ್ತೀರಾ? ಬರ್ಲಿ, ಆ ದೆವ್ವ ಹೇಗಿದೆ ನಾನು ನೋಡ್ತೀನಿ. ಆ ದೆವ್ವ ನನ್ನ ಹತ್ರ ಬರ್ಬೇಕಂದ್ರೆ ಅದಕ್ಕೆ ಅಂತ್ಯಕಾಲ ಬಂದಂಗದ. ಎರಡು ದೆವ್ವ ಎಂತ ಗಂಟು ದೇವಿಗೆ ಎದ್ರಿಲ್ಲ ನಾನು. ನಿನ್ನಂತ ದೆವ್ವ ನಾನು ಸಾಕಷ್ಟು ನೋಡಿನಿ. ಸ್ವಲ್ಪ ತಡಿ, 5 ದೇಶಕ್ಕೆ ಹೋಗಿ ಬರ್ತೀನಿ. ನನ್ನ ಕೆಲಸ ಇರುವುದೀಗ. ಹೋಗ್ ಬಂದು ಆಮೇಲೆ ನೀನ್ ನೋಡ್ಕೊಳ್ತೀನಿ. ನಾನ್ ನಿನ್ನ ಹೋಗ್ ಗುಟ್ರಲ್ಲ, ನೀನ್ ನನ್ನ ಬಂದ್ ನೋಡ್ಕೊಂಬೋದು. ತಾಯಿ ಮೊದ್ಲು ಚಂಬು. ಬಂದ್ಬಿಟ್ಟದೆ ದೂಸರಿ. ತಾಯಿ ಮೊದ್ಲು ಚಂಬುತ್ತಾ. ಬಂದ್ಬಿಟ್ಟದೆ. ನಿನಗೆ ಈ ಚಂಬು ತಾನೇ ಬೇಕು? ಹೌದು, ತಗೋ. ನಿಂತ್ಕೋ. ತಾಯಿ ಮೊದ್ಲು ಚಂಬು. ಹೋಗ್ಬಿಟ್ಮೇಲೆ ನಿನಗೆ ಕೊಡ್ತೀನಿ ಚಂಬು. ನನಗೆ ಹೀಗೆ ಬೇಕು, ತುಂಬಿದ್ದೇ ಬೇಕು ಚಂಬು. ನಿನಗೆ ಹೋಗ್ಬಿಟ್ಮೇಲೆ ತುಂಬಿ ಚಂಬಿ ಕೊಡ್ತೀನಿ. ನನಗೆ ಹೀಗೆ ಬೇಕು. ಬಂದ್ಬಿಟ್ಟಿದೆ. ನನ್ನಷ್ಟು ಶಕ್ತಿ ಇದೆಯಾ ನಿನಗೆ? ನಿನ್ನಷ್ಟು ಶಕ್ತಿ ಇಲ್ಲ, ನಿನಕ್ಕಿನ ಜಾಸ್ತಿ ಐತಿ ನನ್ನ ಶಕ್ತಿ. ನೋಡ್ತೀಯಾ?
ಇದ್ದಂಗಿಲ್ಲ. ಈಗಾದ್ರೂ ಗೊತ್ತಾಯ್ತಿಲ್ಲ ನಿನ್ನ ವಿಷಯ. ನಾರಾಯಣ ನಾರಾಯಣ ನಾರಾಯಣ. ಒಂದು ಎರಡು ಇಲ್ಲ ಆಯ್ತಂದ್ರ ನಾರು ಹೆಣ. ಥು. ಲೇ, 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 ಲೇ. ಬನ್ನ ತಡೆಯ ಸಿಕ್ಕಲೇ ಸಿಕ್ಕಿ. ಈಗಾಗಲೇ 10 ಚಮಕೋಸನಿ ನಿನ್ನೂ ಬುದ್ಧಿ ಬಂದನು. ಬನ್ನ ತಡೆಯ ಸಿಕ್ಕಲೇ ಸಿಕ್ಕಿ. ನಾರಾಯಣ ಶ್ರೀರಿ, ಔಷಧದಲ್ಲಿ ಅವಘಡ ಆಯ್ತಲ್ಲಪ್ಪ. ಶಕ್ತಿ ಇದ್ರೆ ಏನನ್ನಾದ್ರೂ ತಡೆದು ನಿಲ್ಲಿಸ್ಬೋದು, ಹುಲ್ಲಿನಾದ್ರೂ ತಡೆದು ನಿಲ್ಲಿಸ್ಬೋದು, ಆನೆನಾದ್ರೂ ತಡೆದು ನಿಲ್ಲಿಸ್ಬೋದು. ಆದ್ರೆ ಇದನ್ನ ತಡೆಯೋ ಶಕ್ತಿ ಜಗತ್ನಲ್ಲಿ ಯಾರಿಗಾದ್ರೂ ಇದೆ ಏನಪ್ಪ? ರಾವಣ. जब मियाँ बीबी राजी हो तो क्या करेंगे काजी. ನಮ್ದು 7,000 ಕೇಳೈತಿ, ಕೊಟ್ರು ಕೊಟ್ ಬಿಟ್ರು ಬಿಟ್. ನಮ್ದು ಬಾತ್ ಅಂದ್ರೆ ಬಾತ್, ಏಕ್ ಮಾರ್ ದೋ ತುಕಡ. ಜರ ನಿಂದರ್, ನಮ್ದು ಸಂಡಾಸ್ ಹೋಗ್ ಬರ್ತೈತೆ, ಜರ ನಿಂದರ್. ಅಯ್ಯಲ್ಲ ಏನೋ ಸಾಯ್ಬು ಮ್ಯಾಗ 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 ಬರ್ತೀಯಲ್ಲೋ. ರಾಯರೇ, ನಿಮ್ದಕ್ಕೆ ನೀಚೆ ಹೆಂಗ್ ಬೇಕು, ನಮ್ದಕ್ಕೆ ತಿಳಿಲಾರ್ದಂಗ ಆಗೈತಿ. ನಾನ್ ಧೈರ್ಯದಕ್ಕ ನಾನೊಬ್ಬನ ಬಿದ್ದೀನಿ. ನಿಂದು ಹಿಂದದು ಮುಂದದು ಯಾರು ಕೆಡಿಕೊಂಡೇ ಬಿಡ್ತೀಯ. ಏ ಸಾಯ್ಬು ಮೊದ್ಲ ನೆಬಸು. ಅರೇ ಅರೇ, ನಮ್ದು ಗಟ್ಟಿ ಪಕಡೋ, ನಿಮ್ದು ಸಾವಕಾಶ ಮೇಲೆ ಹೇಳ್ತೈತಿ. ಏನು ಪಕ್ಕಡ್ಲೋ ಸಾಯ್ಬು, ಎಲ್ಲೇ ಬೇಕಾರಲ್ಲಿ ಉಗುಳಿ ಬಿಟ್ಟಿದ್ದಿ. ನಾರಾಯಣ ನಾರಾಯಣ ಏ ಸಾಯ್ಬು, ಸಾವುದ್ರ ಮ್ಯಾಗ ನೋವು ಬಿದ್ದಂಗಾಯ್ತು. ಅರೇ, ನಿಮ್ದು ಮ್ಯಾಲ್ ನಮ್ದು ಬಿದ್ದಾಗ ನಮ್ದು ದಿಲ್ ಬಹುತ್ ಖುಷಿ ಆಯ್ತು. ಅರೇ, ನಿಮ್ದು ಹಳ್ಳಿದು ದಿಂಡು ಇದ್ದಂಗೈತಿ. ಏ ಸಾಯ್ಬು ದೂರ ಸರಿ, ಮೊದ್ಲ ನೆಬಸು. ಅರೇ, ನಮ್ದು ನಿಮ್ದು ಹಿಡ್ಕೊಂಡ್ ನಿಮ್ದು ನಮ್ದು ಹಿಡಿತೈತಿ, ಇಬ್ಬರದು ಕೂಡಿ ಸಾವಕಾಶ ಮೇಲೆ ಹೇಳ್ತೈತಿ. ಅರೇ, ನಮಾಜ್ ಮಾಡೋದ್ರೊಳಗ ಮಸೀದಿ ಕೊಳ್ಳಿಗ್ ಬಿದ್ದಂಗ ಆತ. ಅರೇ, ನಿಮ್ದು ಹೆಂಗಸರ್ದು ಮೈ ಇದ್ದಂಗೈತಿ. ಏ ಸಾಯ್ಬು ದೂರ ಸರಿ, ಮಾಲಿಸ್ಕಿನ್ನ ಮಾಡ್ತೀಯೇನು? ನಮ್ಮನಿಗೆ ಬಾ, ಕೈಯಾಗ ಎಣ್ಣೆ ಹಾಕ್ತೀನಿ. ನಾನು ಎಲ್ಲೆಲ್ಲಿ ಹೇಳ್ನು ಅಲ್ಲೆಲ್ಲಿ ಗಸ ಗಸ ತಿಕ್ಕೊಂತಿ. ನನಗೂ ಸಂತೋಷ ಆಗ್ತದ, ನಿನಗೂ ಸಂತೋಷ ಆಗ್ತದ. ಏ ಸಾಯ್ಬು ಮೊದ್ಲ ನೆಬಸು. ಅರೇ, ನಮ್ದು ನಿಮ್ದು ಹಿಡ್ಕೊಂಡ್ ನಿಮ್ದು ನಮ್ದು ಹಿಡಿತೈತಿ, ಇಬ್ಬರದು ಕೂಡಿ ಸಾವಕಾಶ ಮೇಲೆ ಹೇಳ್ತೈತಿ. ಅರೇ, ನಿಮ್ದಕ್ಕೆ ಬಿಪಿದು ಹೆಚ್ಚು ಇದ್ದಂಗೈತಿ. ಒಳ್ಳೆ ಡಾಕ್ಟರ್ ನೋಡಿ ಇಲಾಜ್ ಮಾಡಿಸ್ಕೊಳ್ಳಿ, ಇಲ್ಲಾಂದ್ರೆ ಆದ್ಮಿ ಜಲ್ದಿ ಮರ್ಗಾಯ್. ಮತ್ತೆ ನಿಮ್ದಕ್ಕೆ ಬಡ್ಡಂದು ಪಿಸರು ಇದ್ದಂಗೈತಿ. ಏ ಸಾಯ್ಬು ಬಡ್ಡೆ ಅಂದ ಪಿಸರ? ಏ ಸಾಯ್ಬು ಬಡ್ಡೆ ಅಂದ ಪಿಸರ್ ಎಲ್ಲಾಗ ಬರ್ತತೋ ಸಾಯ್ಬು? ಬಡ್ಡೆ ಅಂದ ಪಿಸರ್ ಅಲ್ಲ, ಬ್ಲಡ್ ಪ್ರೆಷರ್ ಅನ್ನು. ಆಯ್ಸಾ, ಅದು ನಿಮ್ದಕ್ಕೆ ಐತೆ. ಮತ್ತೆ ನಿಮ್ದಕ್ಕೆ ಸುಗರ್ ಇದ್ದಂಗೈತಿ. ಏ ಸಾಯ್ಬು, ಸೂಗುರ, ಮಿಟ್ಟೆ ಸುಗುರ, ಕ್ವಾಟಿ ಸುಗುರ, ದೇವ್ ಸುಗುರ, ಬಿಯನ್ ಸುಗುರ. ಸೂಗುರಲ್ಲೋ ಸಾಯ್ಬು, ಸುಗರ್ ಹಣ್ಣು. ಆಯ್ಸಾ, ಅದು ನಿಮ್ದಕ್ಕೆ ಐತೆ. ಇವೆರಡು ಇದ್ರೆ ಆದ್ಮಿ ಜಲ್ದಿ ಮರ್ಗಾಯ್. ಏ ಸಾಯ್ಬು ಇಟ್ಟದ, ಎಲ್ಲಾದ್ರೂ ಒಂದ್ ಚಂಬು ನೀರು ತಾಂಡು ಬೈದ್ಯ ಹೋಗಿ ಬರ್ತೀನಿ. ಅರೇ, ನಮ್ದು ಅದ ಕೆಲ್ಸಕೊಂಡೈತಿ. ಅರೇ ए अरे वाह, पसंद लड़के पसंद पसंद है. मेरे सामने वाले खिड़की में एक चांद को टुकड़ा रहते हैं. मेरे सामने वाले खिड़की में अरे ला, अरे भैया, अरे ला, अरे ला, अरे ಕಪಡ ನಮ್ದು ಸಾಂಫ್ ಅನ್ಕೊಂಡೈತಿ. ಅರೆ, ನಮ್ದು ಚೊಂಬು ಇಲ್ ಪಾನಿ ಇಲ್. ಈ ಊರಿಂದ ಒಳಗೆ ಪಕ್ಕ ಚೋರಾದ್ಮಿ ಇದ್ದಂಗ ಐತಿ. ಅರೆ, ನಮ್ದು ಏ ಗಾಂವ್ ಏ ಊರ್ದಕ್ಕೆ ಕುರುದು ಪೇಪರ್ಗೆ ಬಂದಿದ್ದು ತಪ್ಪಾಯ್ತು. ಬದ್ಮಾಶ್. ಅರೆ ಅಲ್ಲ, मैं क्या करूं, पेड़ गड़बड़ करो, संडास.
ಅರಲ್ಲ ಅಮಗೆ ಅರಲ್ಲ ಫೋನಿನ ಗೂಗಲ್ ಸಾಹೇಬು. ಅರೇ ರಮಣಿ ರಮಣಿ ಅಲ್ಲೋ ಗೂಗಲ್ ಸಾಹೇಬು, ರಮಣ ಅನ್ನು. अरे अलाम मैं क्या करूं पेड़ गड़बड़ करूं संडास ನಡೆ ನಿನ್ನ ಗೂಗಲ್ ಸಾಹೇಬು, ನಡಿ ನಡಿ. ಆ ದೆವ್ವ ಈ ಊರಿಗೆ ಅಂತ ಸುಮಾರು ಟೈಮ್ ನ ಬಂತೇನಪ್ಪ. ಮಂದಾಕಿನ ಅನ್ನ ಹೆಣ್ಮಗಳು ಮೈಯಾಗ ಪಾಪ ಆಕಿ ಗಂಡ ಏನೇನೋ ಪ್ರಯತ್ನ ಮಾಡಿದ್ರು ಬಿಟ್ಟೋಗತ್ ನೋಡ್ರಿ. ವಾರದಾಗ 4-5 ಸಲ ಬರ್ತತ್ ನೋಡ್ರಿ ಆಯಮ್ಮನ ಮೈಯ ದೆವ್ವ. ನಾನು ನೋಡಿನ್ರಿ. ಚೆ 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 ಅಂತ ದವ್ವ ಎಲ್ಲಿ ನೋಡಿಲ್ ನೋಡ್ರಿ. ಬಂತ್ ನೋಡ್ರಿ ತಾಂಬೇಲಿ ಆಮೆ ಆಮೆ. ನನಗೂ ಗೊತ್ತಿದ್ದಿಲ್ಲೋ ಮಾರಾಯ, ನಾನು ಜನಿಸಿ 60 ಸಂವತ್ಸರ ಆಗ್ಯದ ಅಂತ ದೆವ್ವನ್ನ ನಾನು ಎಲ್ಲೆಲ್ಲಿ ಕಂಡಿರ್ಲಿಲ್ಲ ಬಿಡಪ್ಪ. ಏನ್ರಾಯರೇ, ನನಗೇನು ಗೊತ್ತು, ಮಗಳು ಮಾತಾಡ್ಸಿ ಹೋಗೋಣ ಅಂತ ನಿನ್ನೆ ರಾತ್ರಿ ಬಂದಿದ್ದೆ. ಯಥಾ ಪ್ರಕಾರ ಮುಂಜಾನೆ ತೆಂಬೆ ತಾಂಡು ಬೈದಿಸೆಗೆ ಅಂತ ಹೊಂಟೆ. ನಿಮ್ ಮಗಳು ಹೇಳಿಲ್ಲೇನ್ರಿ ಮಗ ದೇವಿನ ಸುದ್ದಿ? ನೋಡಿದ್ರಿ ಹೇಳ್ತಿದ್ಲೋ ಏನೋ. ಅಲ್ಲೇ ಮನೆಯೊಳಗ ಲಾಡ್ರಿನ ಅದ, ಹೊರಗಡೆ ಆರಾಮಾಗಿ ಹೋಗ್ಬರೋಣ ಅಂದ್ರೆ ಆ ದೆವ್ವ ಓಡಿ ಬಂದು ನನ್ ಚಂಬುಕೊಸ್ಕೊಂಡ್ಬಿಡ್ತು. ನಾನು ಅದನ್ನ ಸಾಮಾನ್ಯವಾಗಿ ಬಿಡೋನಲ್ಲ, ಅದನ್ನ ಎತ್ತಿ ಮುಂದೆ ಬೀಳಿಸ್ತಿದ್ದೆ. ಎತ್ತು ಬೇಕಾದ್ರೆ ತಿರುಗ್ಬೇಕಾಗ್ತದ. ಮೊದಲ ನನಗೆ ಜೋರಿಟ್ಟದ, ಅದು ಎತ್ತುವಾಗ ತಿನ್ನಿಕಿದಾಗ ಅದು ಮುಂದೆ ಬೀಳೋದು ಒತ್ತಟಿಗೆ ಇರ್ಲಿ, ನಂದೇ ಬಿದ್ದು ಬಿಡ್ತತ ಅಂತ ಸುಮ್ಮನಾದೆ. ಮುಂದೇನಾಯ್ತ್ರಿ ರಾಯರೇ? ಆಗದಲ್ಲ, ಹಿಂದೆ ಆಗ್ತಿತ್ತು. ನನ್ ಪುಣ್ಯ ತಡ್ಕೊಂಡೀನಿ. ಮುಂದೇನಾಯ್ತಂತ ಕೇಳ್ತೀಯಲ್ಲೋ ದಡ್ಡಂಡೆ ಗಂಡ. ಯಾರೋ ಒಬ್ರು ಕರೆದು ಕೈ ಚೀಲ್ದಾಗ ತೆಂಬಿಗಿಟ್ಕೊಟ್ರು. ನನ್ ಮರ್ಯಾದೆ ಬೀಳ್ತು. ಇಲ್ಲಿದ್ರ ಅಮೇದ್ಯ ಪಂಚ ತುಂಬೆಲ್ಲ ಆಗ್ಬಿಡ್ತಿತ್ತು. ಅಲ್ರಿ, ಯಾರಾದ್ರೂ ಕರೆದು ಕೈ ಚೀಲ್ದಾಗ ತೆಂಬಿಗಿಟ್ಟು ಕೊಟ್ಟಿಲ್ಲ ಅಂದ್ರೆ ನಿಮಗ್ ಬಹಳ ತೊಂದ್ರೆ ಆಗ್ತಿದ್ ಬಿಡ್ರಿ. ಹಾಗೇನಾಗ್ತದೋ ದಡ್ಡಂಡೆ ಗಂಡ? ಶೂದ್ರ ಮುಂಡೆ ಹೋದ್ರೆ ಯಾಗೋ ಒಂದ್ ಪುಷ್ಟ ಕಲ್ಲು ಒರ್ಸ್ಕೊಂಡು ಸರಿ ಮಾಡ್ಕೊಂಡು ಹೋಗ್ಬಿಡ್ತಿದ್ವು. ನಾವಾಗ ಮಾಡ್ಲಿಕ್ಕೆ ಹೇಗಾಗ್ತದ? ಒಂದು ವೇಳೆ ಆಗೇನಾದ್ರ ಆದ್ರೆ ಯಾವ್ದೋ ಒಂದು ದೂರದ ಕೆರಿಗೋ ಹಳ್ಳಕ್ಕೋ ನದಿಗೋ ಹೋಗಿ ಸ್ವಚ್ಛ ಮಾಡ್ಕೊಂಡು ಶುಚಿರ್ಭೂತನಾಗಿ ಮನೆಗೆ ಹೋಗ್ತಿದ್ನಪ್ಪ. ನೀ ಏನೇ ಅನ್ನು ದೆವ್ವ ಓದ್ಕೊಂಡವ್ರಿಗೆ, ದೊಡ್ಡ ಸಾಯ್ತವರಿಗೆ ಬೆಳೆಯೋದಿಲ್ಲ. ಕೆಳವರ್ಗದ ಜನರಿಗೆ, ಅವಿದ್ಯಾವಂತರಿಗೆ ದೆವ್ವ ಬಿಡಿತದ. ಏನ್ರಾಯರೇ ಹಿಂಗಂತಿರಲ್ಲ? ಈಗೇನ್ ದೆವ್ವ ಬಿಡ್ತಲ್ಲ, ಆ ಹೆಣ್ಮಗಳು ಬಿಎ ಓದಾಳ, ಮತ್ತೆ ದೊಡ್ಡ ಲಿಂಗಾತ್ರ ಮಂತೆನ ಹಾಕಿರಿ. ಶ್ರೀಯರಿ ಶ್ರೀಯರಿ ಈಗದ ಏನು? ಈಗಾದ್ರೆ ಜನರಿಗೆ ಬೈದಿಸಿಗೆ ಹೋಗ್ಲಿಕ್ಕೆ ಬಹಳ ತೊಂದರೆ ಆಗ್ತದ. ಅದು ದೆವ್ವು ಅಥವಾ ಹುಚ್ಚು ಆಸ್ಪತ್ರೆ ತೋರ್ಸಿ ನೋಡ್ಲಿಕ್ಕೆ ಹೇಳ್ಬೇಕು. ಎಲ್ಲಾ ಕಡೆ ತೋರ್ಸಾರಂತ್ರಿ. ಮತ್ತೆ ಮೆಂಟಲ್ ಆಸ್ಪತ್ರೆ ತೋರ್ಸಿದ್ರ ಸಂತಾಗಿ ಮೆಂಟಲ್ ಅಲ್ಲ ಅಂತ ಹೇಳಾರಂತ. ಮತ್ತೇನ್ ಮಾಡ್ಬೇಕು ನೀವ್ ಹೇಳ್ರಿ? ಶ್ರೀಯರಿ ಶ್ರೀಯರಿ ರಮ ರಮ ಆ ನಾರಾಯಣನಿಗೆ ಗೊತ್ತು. ಮೊನ್ನೆ 4 ದಿವಸದಿಂದ ಪಾಪ ಒಬ್ಬ ಹೆಣ್ಮಗಳಿಗೆ ಜೋರಿಟ್ಟಿತ್ರಿ. ತೆಂಬಿ ತಗೊಂಡು ಹೊಂಟಿದ್ಲ, ದೆವ್ವ ಓಡಿ ಚಂಪಸ್ಕೊಂಡ್ಬಿಡ್ತು. ಪಾಪ ಚೆ 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 ಹೇಮನ್ ಪರಿಸ್ಥಿತಿ ನೋಡ್ಬಾರ್ದು. ಏನಾತಂತ ಕೇಳ್ತೀರಲ್ರಿ? ಜೋರ್ ಬಂದಾಗ ನೀರಿರ್ಲಿಕ್ಕೆ ಏನಾಗಬೇಕಾಗಿತ್ತು ಹಾಗೆ ಬಿಡ್ತು. ಶ್ರೀಯರಿ ಶ್ರೀಯರಿ ರಾಮ ರಾಮ ಕೇಳಕ್ಕೆ ಅಸಹ್ಯ. ಮತ್ತೇನ್ ಮಾಡ್ಬೇಕು ನೀವ್ ಹೇಳ್ರಿ? ಮೂಗು ಮುಚ್ಕೊಂಡು ಯಾಕಂತೀರಲ್ರಿ? ಏ ದಡ್ಡಂಡೆ ಗಂಡ, ನನ್ನಷ್ಟು ಬುದ್ಧಿ ಇದೆ ಯಾ ನಿನಗೆ? ನಿಮಗಿನ್ನ ಚಲೋ ಬುದ್ಧಿ ಐತ್ರಿ ನಮಗ. ನಿಮ್ಮಂತ ಸುಡ್ಗಾಡಿ ಬುದ್ಧಿ ಇಲ್ಲ ನಮಗ. ಏ ಬುದ್ಧಿ ಮುಂಡೆದೆ, ನಾನು ತುಪ್ಪ ತಿಂದಷ್ಟು ನೀನು ನೀರು ಕುಡಿದಿಲ್ಲ. ನೀರು ಎಲ್ಲಿದ್ದೀರ? ಈಗಿನ ಕಾಲದಾಗ ಎಲ್ಲ ಚಲೋ ತುಪ್ಪ ಸಿಗತ್ತ? ಡಾಡ ಕಳ್ಸಿರ್ತಾರ ಡಾಡ. ಏ ಬುದ್ಧಿ ಮುಂಡೆದೆ, ನಾನ್ ತಿಂದಿದ್ದು ಈಗಲ್ಲೋ, ಆಗ ಚಿಕ್ಕ ವಯಸ್ಸಿದ್ದಾಗ ತಿಂದಿದ್ದು ಹೇಳ್ತಾ ಇದ್ದೀನಿ. ಆಗ ತಿಂದಿರ್ತೀರಿ ಬಿಡ್ರಿ. ಕರೆ ಕರೆ ನಿಮ್ಗೇನೇ ಹೇಳು ತಿಳುವಳಿಕೆ ಕಡಿಮೆ ನೋಡ್ರಿ. ಅಲ್ರಿ, ಮೂಗು ಮುಚ್ಕೊಂಡು ಯಾಕಂತೀರಲ್ರಿ? ಅದ ತಳ ಬೀಳಕ್ ಮೊದ್ಲ ನಮ್ ಹೊಟ್ಟೆಗಿರ್ತದ ಹೇಳ್ರಿ. ಹೌದು, ಮತ್ತ ಅದಕ್ಕೆ ಯಾಕೆ ಅಷ್ಟ ಅಸಹ್ಯ ಪಟ್ಕೊಂತ್ರಿ? ಅದಿರ್ಲಿ, ನಿಮ್ ಮಗ ನೌಕರಿ ಸಿಕ್ತಾ? ಓದ ನನ್ ಮಗ
ನೌಕರಿ ಸಿಗಲಾರ್ದಂಗ ಇರ್ತೇನ್ರಿ. ಬಹಳ ಖುಷಿ ಆಯ್ತು. ಎಲ್ಲಿ ಕೆಲಸ? ಬೆಂಗಳೂರಾಗ್ರಿ. ಬೆಂಗಳೂರಾಗ ಏನ್ ಕೆಲಸ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಮ್ಯಾಗ್ರಿ ನನ್ ಮಗನ್ ಕೆಲಸ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಮ್ಯಾಗ. ಬಿಲ್ಡಿಂಗ್ ಮ್ಯಾಗ ಏನ್ ಕೆಲಸ? ಅದೇ ರೀ, ಕೆಳಗ ಸಿಮೆಂಟ್ ಉಸುಗು ನೀರ್ ಇರ್ತೈತ್ರಿ, ಕಲ್ಸುದ್ರಿ, ಮ್ಯಾಗ ಹೊತ್ಕೊಂಡೋಗಿ ಕೊಡೋದ್ರಿ ಸಿಮೆಂಟ್ ಕೆಲಸ. ನಿನ್ನ ಮಗ MA ಓದಿ ಸಿಮೆಂಟ್ ಕೆಲಸ ಮಾಡ್ತಾನ ಮಗ. ನಿನ್ನ ಮಗ ಬಹಳ ಗ್ರೇಟ್. ಇವೆ SLC ಫೇಲ್ ಆಗಿ ಹುಚ್ಚು ದಿಮಾಗ್ ಮಾಡ್ತಾವ. ನಿನ್ನ ಮಗ ಎಂದಾದ್ರೂ ಒಂದಿನ ದೊಡ್ಡ ಸ್ಥಾನಕ್ಕೆ ಹೋಗ್ತಾನ. ನಿನ್ನ ಮಗ ಗ್ರೇಟ್. ಇರ್ಲೇರ ಮಾತ್ ಮರ್ಸ್ಬೇಡ್ರಪ್ಪ. ನಾ ಕೇಳಿದಕ್ ಸರಿಯಾಗಿ ಹೇಳ್ರಿ. ಅಲ್ರಿ, ದೊಡ್ಡ ಜಾತಿ ಸಣ್ಣ ಜಾತಿ ಅಂದ್ರೆ ಏನ್ರಿ? ಭ್ರಷ್ಟ. ಕೇಳಿಲ್ಲಿ, ವೇದದೊಳಗೆ ಆಗ ಹೇಳದ, ನಾನು ಹೇಳಿದ್ದಲ್ಲ. ಮತ್ತೆ ದೊಡ್ಡ ಕುಲದವ್ರು ಸಣ್ಣ ಕುಲದವ್ರನ್ನ ಮುಟ್ಟಿಸ್ಕೊಳ್ಳೋದಿಲ್ಲಲ್ಲ ಯಾಕ್ರಿ? ಮುಟ್ಟಾಳ ಶಾಸ್ತ್ರವೇ ಆಗ ಹೇಳದ. ಶಾಸ್ತ್ರ ಏನ್ ಹೇಳದ್ ಬಿಡ್ರಿ. ಈ ಊರಿಗೆ 4 ದಿವಸಕ್ಕೊಮ್ಮೆ 5 ದಿವಸಕ್ಕೊಮ್ಮೆ ಯಾಕೆ ಬರ್ತಾರಪ್ಪ? ಮಗಳಿಗೋಸ್ಕರ ಬರ್ತೀನಿ, ಬರ್ಬೇಕಾಗ್ತದ. ರಾಯರೇ, ನಿಮಗೆ 1 2 3 ಮಂದಿ ಹೆಣ್ಮಕ್ಳು. ಹೌದು. ಊರ್ ಮಗಳ ಮನೆಗೆ ಯಾಕೆ ಬರ್ತಾರಪ್ಪ? ಪ್ರೀತಿ ಮಗಳು, ಮುದ್ದಿನ ಮಗಳು, ಪ್ರೇಮದ ಮಗಳು, ಅದಕ್ಕೆ ಮಾತಾಡ್ಸ್ಲಿಕ್ಕೆ ಬರ್ತಾ ಇರ್ತೀನಿ. ನಿಮ್ಮ ಮಗಳಿಗೋಸ್ಕರ ಬರೋದಿಲ್ರಿ, ಬರೋದಿಲ್ಲ. ಮತ್ತೆ ಯಾರಿಗೋಸ್ಕರ ಬರ್ತೀನಿ ಹೇಳು? ಅಲ್ರಿ, ಬಂದಾಗೆಲ್ಲ ಸುಂಕಮ್ಮನ ಮನೆ ಹತ್ರ ಹೋತ್ರಲ್ಲಪ್ಪ, ಆಕೆ ಸಣ್ಣ ಕುಲ್ದಾಗ ಹೌದಿಲ್ರಿ? ಹೌದು, ಸಂಕುಲ್ದಾಕಿ. ಏನೀಗ? ಅವಳು ಚಿಕ್ಕಂದಿನಿಂದ ಪರಿಚಯದ. ಅವಳ ಗಂಡನು ಸಾಯವಾಗ ರಾರೇ ನನ್ನ ಹೆಂಡತಿ ಮ್ಯಾಗ ನನ್ ಮನಿ ಮ್ಯಾಗ ಒಂದು ಕಣ್ಣಿರ್ಲಿ ಅಂತೇಳಿ ಸತ್ತಾನ. ಅದಕ್ಕೆ ಆಗಾಗ ಹೋಗ್ತಾ ಇರ್ತೀನಿ. ಇದ್ರಲ್ಲಿ ಏನ್ ತಪ್ಪದ? ಇದ್ರಾಗ ಏನ್ ತಪ್ಪಿಲ್ ಬಿಡ್ರಿ. ಅಲ್ರಿ, ಮಗಳ ಮನೆಗೆ ಚೀಲುಡುತ್ತಡ ಕಬುಕ್ಕನ್ ಸುಂಕಮ್ಮನ ಮನಿ ಬಗಲಾಗ ಹೋಗಿ ಅತ್ತಾಗ ಇತ್ತಾಗ ಕಳ್ಳುಗಪ್ಪ ನೋಡ್ದಂಗ ನೋಡಿ ಕಂಡು ಗಸಕನ ಕದ ಹಾಕಿ ಏನ್ ಮಾಡ್ತಾರಪ್ಪ? ಕದ ಹಾಕಿ ಮಾಡುವಂತ ಕೆಲ್ಸ ಏನೈತಪ್ಪ? ಏ ರಮಣ, ಈ ವರ್ಷ ಹೊಲಕ್ಕೆ ಏನ್ ಹಾಕಿದ್ದು? ಬೆಳಿ ಯಾಕ ಬಂದದ? ಮಾತ್ ಮರ್ಸ್ಬೇಡ್ರಿ ಯಾರ. ನಾನ್ ಕೇಳಿದಕ್ಕೆ ಸರಿಯಾಗಿ ಉತ್ತರ ಕೊಡ್ರಿ. ಏ ರಮಣ, ನಿನ್ನ ಕೈಗೆ ಮುಗಿತೀನಿ, ಸುಮ್ಮನಿರೋ. ರಾಯರೇ, ನೀವು ನಮ್ಮಂತ ಸಣ್ಣ ಕುಲ್ದಾರಿ ಕೈ ಮುಗಿತ್ರಿ ಹೇಳ್ರಿ, ನೀವಂತ ದೊಡ್ಡ ಕುಲ್ದಾರ ಹೋಗ್ರಿ. ಏ ರಮಣ, ನಿನಗೆ ಹೇಗೆ ಹೇಳ್ಬೇಕು ತಿಳಿದಂಗಾಗೈತಿ. ಹುಣ್ಣಿಮೆ ಅಂತ ಹೆಣ್ಣು ಹತ್ತಿರ ಇರುವಾಗ ಬೆಳದಿಂಗಳ ಬೆಳಕ್ಯಾಕ ಮನಿ ಅಂಗಳಕ ಕತ್ತು ನೋಯುವಾಗ ಚಂದ್ರನ ನೋಡುವುದ್ಯಾಕ ಮುತ್ತಂತ ಹುಡುಗಿ ಹಾಸಿಗೆ ಇಲ್ಲಿರುವಾಗ ನನಗ ಆಳಾದ ನಿದ್ದೆ ಬರದಂಗ ಮಾಡೋ ಎದ್ದು ಬಿದ್ದೇಶ್ವರ. ಇದನ್ನೇ ಕಲ್ತ್ರಿ ಎದ್ದು ಬಿದ್ದೇಶ್ವರ? ಏ ಅಪ್ಪದ ಮುಂಡೆದೆ, ನಾನೇ ಬರ್ಲಿಕ್ಕತ್ತೀನಿ ಎದ್ದು ಬಿದ್ದೇಶ್ವರನ ವಚನಗಳು ಅಂತ. ಇನ್ನು ಕೇಳಿಲ್ಲಿ, ಕಣ್ಣು ಬಿಟ್ಟರೆ ಜನನ, ಕಣ್ಣು ಮುಚ್ಚಿದರೆ ಮರಣ, ಇವೆರಡರ ಮಧ್ಯೆ ಕಣ್ಣಿ ಒಡೆಯುವುದೇ ನಿಜ ಜೀವನ. ರುಚಿಯಾದ ಹಣ್ಣು ಕೈಯ ಸಿಕ್ಕಾಗ ಅದು ಯಾರ ತೋಟದಾದ್ರೇನು, ಅದು ಯಾರ ಗಿಡದಾದ್ರೇನು, ಅದನ್ನ ಗಮಕ್ಕನ್ ತಿಂದೋದೇ ಜಾಣ. ಅಪ್ಪತ್ ಮುಂಡೆದೆ ಶಾಸ್ತ್ರ ಹೇಳಿಕದ, ಬುದಿನಿಕಾಯಿ ತಿನ್ಲಿಕ್ಕದ. ಅಪ್ಪತ್ ಮುಂಡೆದೆ ಅಷ್ಟೊಂದು ತಿಳಿದಿಲ್ಲ ನಿನ್ಗ. ಅಲ್ರಿ, ಹಣ್ಣನ್ನ ಗಬಕ್ಕುನ್ ತಿಂತೀನಂತಿರಲ್ಲಪ್ಪ, ಅದು ಮೂಲ್ಯಾಗ ಒಂಚೂರು ಕೊಳ್ತಿದ್ರಂಗಪ್ಪ, ಅದ್ರಾಗ 4 ಉಳಿದ್ರಂಗಪ್ಪ. ಹೇ ಅಪ್ಪದ್ ಮುಂಡೆದೆ, ನೀವು ಪ್ರಶ್ನೆ ಮುಂಡೆವು ತಿಂದ ಮೇಲೆ ನೋಡಿದ್ರು, ನಾವು ತಿನ್ಕಿನ ಮುಂಚೆಗೆ ನೋಡೇ ತಿಂತೇವು. ಅಪ್ಪದ್ ಮುಂಡೆದೆ. ನನಗೆಲ್ಲಾ ತಿಳಿದೈತ್ರೇ, ಎಲ್ಲಾ ತಿಳಿದೈತಿ. ನಿಮ್ ಬಾಯಿಂದೇನೆ ಬರ್ಲಿ ಅಂತ ಕೇಳ್ದೆ. ಅಲ್ರಿ, ಇನ್ನೊಂದು ಕೇಳ್ತೀನಿ, ಹೇಳ್ತಾರ? ಕೇಳು. ನೀವು ಮುಂಡದೆ ಏನದು ಹೇಳು? ನೀವು ಏನದು ಬಗಳು? ನೀವು ಕೋಳಿ ಕುರಿ ತಿಂತಿರೋದಿಲ್ರಿ? ಮುಂಡದೆ ನಾವು ಕುರಿ ಕೋಳಿ ಮುಟ್ಟೋರಲ್ಲ. ನೀವು ಮೊನ್ನೆ ಮೀನ್ ತಿಂದಾಗ ಗಂಟಲ್ದಾಗ ಮೀನಿನ ಮುಳ್ಸಿಗೆ ಬಿದ್ದಾಗ ಡಾಕ್ಟರ್ ಹತ್ರ ತೆಗಿಸಂದ್ರೆ ಹೌದಿಲ್ರಿ? ನನಗೆಲ್ಲ ಗೊತ್ತಾರೇ, ಎಲ್ಲ ಗೊತ್ತಾ? ಮುಂಡದೆ ನಾವ್ ಆಗ ಮಾಡೋರಲ್ಲ. ಯಾವಾಗೋ ಒಮ್ಮೆ ಕುಡಿದು ತಿಂದಿರ್ತೇವು, ಅದನ್ನೇನ್ ದೊಡ್ಡದು ಮಾಡಿ ಹೇಳ್ತೀಯ? ಬೊಂಬೆ ಹೇಳುತ್ತೈತೆ, ಮತ್ತೆ ಹೇಳುತ್ತೈತೆ, ನಾನು
ಏನೋ ಸಾಯ್ಬು ಗೊಂಬಿನ ಕರ್ಕೊಂಡೋಗಿ ಆಸ್ಪತ್ರೆ ತೋರ್ಸಿಲ್ಲನ? ಏನೋ ಸಾಯ್ಬು ಸೌಂಡ್ ಬಾಳ ಜೋರ್ ಇಟ್ಬಿಟ್ಟಿ, ಸ್ವಲ್ಪ ಕಡಿಮೆ ಮಾಡ. ಅರೇ ನಮ್ದು ಜಿ ಟಿವಿ ಕನ್ನಡ ಸರಿಗಮಪ್ಪದೊಳಗೆ ನಮ್ದು ಬರೋದು ಐತೆ. ಎಲ್ಲಾರು ಸರಿಗಂಪದ ಬಂದ್ರೆ ನೀ ಸರಿಗಮ್ಮ ಅಪ್ಪದೊಳಗ ಬರ್ದಂದ್ರ ಗೊಣ ಮಗ್ಬಿಡು, ಗಂಡುಗಲ್ಲಿ ಚವಾಶ್ ಗೊಣ ಮಗ್ಬಿಡು. ಅರೇ ನಮ್ದು ಫಸ್ಟ್ ಬರ್ತೈತಿ ಫಸ್ಟ್. ನೀನ ಫಸ್ಟ್ ಬರ್ದಪ್ಪ. ಅರೇ ರಾಯರ್ ನಿಮ್ದು ಆಗ ನೀಚೆ ಬೀಜ ಈಗ ದೇಶ ಕ್ಯಾ? ಏ ಅಪ್ಪದ ಮುಂಡೆ ದೂಸರಿ, ಯಾರ ಹತ್ರ ಹೇಗಿರ್ಬೇಕಂಬದ್ ಗೊತ್ತಿಲ್ಲ ನಿನಗೆ? ಅರೇ ನಿಮ್ದು ಕ್ಯಾ ಬಾತ್ ಆಡ್ತೈತಿ ಕ್ಯಾ ಬಾತ್? ನಿಮ್ದು ಆಗ ನೀಚೆ ಬಿದ್ದಿತ್, ನಮ್ದು ಹಿಡ್ಕೊಂಡ್ ನಿಮ್ದು ಮೇಲೆದ್ದೈತಿ, ಅದ್ ಮರ್ತು ಬಿಟ್ ಕ್ಯಾ? ಇರ್ಲ ಸಾಯ್ಬು ಇರ್ಲ, ಬಗಲಾಗೇನು ಬಟ್ಟೆ ಬಡ್ಕೊಂಡಿಯಲ್ಲ ಅದ್ರಿಗೇನ್ ಜೊಳಕು ಕೊಂಟ ಹಂಗ? ಅರೇ ನಮ್ದು ರಾತ್ ಸಜ್ಜದ ರೊಟ್ಟಿ ಉದ್ರದ ಬೇಳೆ ತಿಂದಿತ್ತು. ಉದ್ದಿರಿದ ಬೇಳಲ್ಲೋ ಸಾಯ್ಬು, ಉದ್ರ ಬೇಳೆ ಅನ್ನು ಐಸ ಅದ ಬೇಳೆ ತಿಂದಿತ್ತು. ನಮ್ದು ಸಂಡಸ್ ಹೊಂಟಿತ್ತು, ರಾಯರದಲ್ಲಿ ನೀಚೆ ಬಿದ್ದಾಗ ನಮ್ದು ಚೊಂಬು ಇಲ್ಲಿ ಇಟ್ಟಿತ್ತು. ಈ ಊರಿಂದ ಚೋರಾದ್ಮಿ ಬಂದು ಚೊಂಬ್ ತಗೊಂಡ್ ಹೋಗೈತಿ. ಅದಕ್ಕ ಈ ಪ್ಲಾಸ್ಟಿಕ್ ಸೀಸ್ದೊಳಗ ಅಂದರ್ ಪಾನಿ ಹಾಕಿ ಕಪಡ ಸುತ್ತಿ ಬಗಲ್ ಮ್ಯಾಗ ಬಡ್ಕೊಂಡ್ ಹೋಗುವಂತ ನಮ್ ದೋಸ್ತ್ ಹೋಟೆಲ್ ರೆಹಮಾನ್ ಕೊಟ್ಟು, ಅದಕ್ಕೆ ನಮ್ದು ಸಂಡಾಸ್ ಬಂದೈತಿ. ಅದಕ್ಕೆ ನಾವು ಕೈ ಚೀಲದಾಗ ಇಟ್ಕೊಂಡು ಹೊಂಟೇವು. ಅರೇ ನಮ್ದು ಮುಂದ್, ಮತ್ತೆಲ್ಲಾರು ಏನ್ ಹಿಂದ? ಅರೇ ನಮ್ದು ಮುಂದ್, ಎಲ್ಲಾರು ಮುಂದ ಮುಂದೇನು? ಅರೇ ನಮ್ದು ಮುಂದ್. ಇಬ್ಬರದು ತೈಲಿ ಒಳಗ ಕೈ ಹಾಕಿ ಆ ಸೈತಾನ್ ಚಮ್ ತಗೊಂಡೋಗೈತಿ. ಹಾಗಾದ್ರೆ ನಿಮ್ ಕೈ ಚೀಲಾಟ ನಡೆದಿಲ್ಲ ಹಂಗಾರ ಬಿಡಪ್ಪ. ಅದವ್ವ ಬಹಳ ಹುಷಾರೈತಿ. ಇನ್ಮೇಲೆ ಅವಂಗೆ ಪ್ಲಾಸ್ಟಿಕ್ ಸಿಸ್ದ ನೀರ್ ಹಾಕಿ ಬಟ್ಟೆ ಸುತ್ಕೊಂಡು ಬಗಲ ಬಡ್ಕೊಂಡ್ ಹೋಗ್ಬೇಕಾಗ್ತ. ಅರೇ ಅದೆಂತ ಸೈತಾನ್, ಅದ್ರದ್ದು ಹಾತ್ ಪಾವ್ ಕಟ್ಟಿ ಒಂದು ಕಮರದ ಒಳಗೆ ದಬ್ಬಿಡ್ಬೇಕು. ಸರಿ ಪಾಜ್ಜಿ ನಮ್ದು ಬಾತ್ ಬರೋಬ್ಬರ ಐತ್ಯಾ? ಅಯ್ಯೋ ಸಾಯ್ಬು, ನಿನ್ಬಾಯ ಕಸ ನಿನ್ಬಾಯ ಗಂಡು ಬೇಕು ಕುಚ್ಚೇವಯ್ಯ. ಶ್ರೀಪಾದಜಿ ಅಲ್ಲೋ ಸಾಯ್ಬು, ಶ್ರೀಪಾದ ರಾಯರೇ ಅನ್ನೋ. ಸಾಯ್ಬು ನೀ ಹೇಳಿದ ಮಾತು ಕರೆ. ಇವರು ಶ್ರೀಪಾದರಾಯರೇ ಅಷ್ಟೇ ಅಲ್ಲ, ಲಂಗಾಪಾದರಾಯರು, ಚೋಲಿಪಾದರಾಯರು, ಬ್ರಾಪಾದರಾಯರು ಅನ್ನ. ಏ ರಮಣ ಎತ್ತು ಮಾಡಲೇ ರಾಮಾಯಣ. ಪಕ್ಕಂದು ಗಾವ್ ಊರ್ದ ಒಳಗೆ ಒಂದು ಆದ್ಮೇಲೆ ಹೆಣ್ಣಿಂದು ದೇವ್ರ ಬರ್ತೈತಿ. ಜುಮ್ಮ ಅಂದ್ರೆ ಶುಕ್ರವಾರ ಮಂಗಳವಾರ ಅದ್ರದ್ದು ಮೈದ ಒಳಗೆ ಹೆಣ್ಣಿಂದು ದೇವ್ರ ಬರೋದು ಐತೆ. ಅದನ್ನ ಕಂಡ್ರೆ ದೊಡ್ಡ ದೊಡ್ಡ ಸೈತಾನೆ ಹೆದರ್ಕೊಂಡು ಹೋಗುತ್ತೆ. ಯಾರ ಮಯ ಬರ್ತದೋ ದೇವ್ರು, ನೀವ್ ಹೇಳೋದ್ ಕರೇನಾ? ಅರೇ ನಮ್ದು ಜೂಟ್ ನೈ ಬೋಲ್ತಾ. ಅದ್ರದ್ದು ನಾಮ್ ರೊಗಡಪ್ಪ ರೊಗಡಪ್ಪ. ಹಿಂಗಂದ? ಹಂಗಾದ್ರ ಆಟೆ ಗಂಡಿಗೆ ತಡೆ, ಹಂಗಾರ ದೆವ್ವ ಬಿಡ್ಸಲ್ ಕರ್ಕೊಂಡ್ ಹೋಗಂತ. ಅಲ್ಲಿಗೆ ಹೋಗ್ಬೇಕಾದ್ರು ನನ್ನ ಕರೀರಿ, ನಾನು ಬರ್ತೀನಿ ಬಿಡ್ಸೋವಾಗ ನೋಡಾಕ. ರಾಮ ರಾಮ ಒತ್ತಾಯ್ತು, ನಾ ಇನ್ ಮನೆಗೆ ಹೋಗ್ತೀನಿ. ರಾಯರೇ ಹೋಗ್ತೀರಾ? ಹೋಗ್ತೀನಿ. ಎಲ್ಲಿಗೆ? ಮನೆಗೆ. ಎಲ್ಲಿಗೆ? ಮನೆಗೆ. ಯಾರ ಮನೆಗೆ? ಮಗಳ ಮನೆಗೆ. ಯಾರ ಮನೆಗೆ? ಮಗಳ ಮನೆಗೆ. ನೀವು ಸುಳ್ಳು ಹೇಳ್ತೀರಿ. ನೀವು ಮಗಳ ಮನೆಗೆ ಹೋಗೋದಿಲ್ಲ, ಮತ್ತೆ ಯಾರ ಮನೆಗೆ ಹೋಗ್ತೀನಿ ಹೇಳು? ನೀವೀಗ ಸೀದಾ ನಾ ಅಂದಂಗ ಅಂತೀರ ಹಂಗಾದ್ರೆ? ಏ ಅಬ್ಬುಂಡಿದೆ, ನೀನು ಅಂದಂಗ ನಾನು ಅನ್ನೋದ 100 ಸಲ ಅಂತೀನಿ. ನಾನಂದಂಗ ನಿನಗೆ ಏನಕ್ ಬರ್ಲಿಕ್ಕಿಲ್ಲ ಅಂತೀರ ಹಂಗಾದ್ರೆ? ಹೇಳು ನೋಡೋಣ. ಸು ಸೊನ್ನೆ ಕಾ ಮಾ ಮನೆಗೆ ಹೋಗ್ತೀನಿ. ಸು ಸೊನ್ನೆ ಕಾಮ ಮನೆಗೆ ಹೋಗ್ತೀನಿ. ಸು ಸೊನ್ನೆ ಕಾಮ ಮನೆಗೆ ಹೋಗ್ತೀನಿ. ಅನ್ನಲ್ಲ, ಇದ್ರಲ್ಲೇನ್ ದೊಡ್ಡ ಅಗಾಧ ಇದೆ. ಏನಾಯ್ತು? ಹುಚ್ಚಿಗೆ ಚಿಡಿತೇನ? ಒಪ್ಕೊಂಡ್ಬಿಟ್ರಲ್ಲ. ಏನ್ ಒಪ್ಕೊಂಡ್ಬಿಟ್? ನಾ ಗಂಡ ಸೂಸನ್ನ ಕಾಮ ಮನೆಗೆ ಹೋಗ್ತೀನಿ ಅಂದ್ರೆ ನೀವೇ ಹೇಳ್ರಿ ನೋಡೋಣ. ಸೂಸನ್ನೆ ಕಾಮ ಸುಂಕಮ್ಮ. ಅರೇ ಅರೇ ಅಲ್ಲ ಅಮ್ಮಗೆ, ಅರೇ ಇಬ್ರದು ಕಲ್ತು ನಮ್ದು ಬೀಳಿಸ್ಬಿಟ್ಟು. ಅರೇ ಜರ ಅಬ್ಬಾಸ್ ಎದ್ದಾಳೋ ಬುಗಿಸೈ. ಅರೇ ಅಲ್ಲ ಅಮ್ಮಗೆ, ನೀವೀಗ ಸೀದಾ ಹೋಗೋದು
ಗುಡಿಗಿರ ಗುಡಿಗೆ ಬಗಳು ಮುಂಡ ಮುಗಿಸ್ತು ಶ್ರೀಹರಿ. ಅರೇ ಸೀರಪ್ಪಾಜಿ ಸುಂಕಮ್ಮನ ಗುಡಿಗೆ ಯಾಕೆ ಹೋಗ್ತೈತೆ? ಫೋನಿನ ಬೇಬಿ ಕ್ಲಾಸ್ ಬುಗುಲ್ ಸಾಹೇಬು ಇಷ್ಟ ಹೇಳಿ ನಿನ್ನೂ ತಿಳಿದಿಲ್ಲಪ್ಪ ನಿನಗ. ಸಣ್ಣ ಸಣ್ಣ ಹುಡುಗಿಗೆ ಹಬ್ಬದ ತಿಳಿತೈತಿ, ಮೊಬೈಲ್ಗೆ ನೋಡ್ತಿಲ್ಲ. ವೆಂಕಟರಮಣ ಗೋವಿಂದ ಗೋವಿಂದ. ಅರೇ ಜಲ್ದಿ ಬೋಲೋ ಬೋಲೋ ಬೋಲೋ. ಏ ಸಾಹೇಬು ದೂರ ನಿಂದ್ರ ಕಿವ ಗಡ್ಡ ಬುಳಬುಳ ಅಂತಾವ. ಅವೆಲ್ಲ ನಿನ್ನೆ ಅಂತ ಮುಂದ್ ನಡ್ಸಕ್ ನಮ್ ಮುಂದ್ ನಡೆದಿಲ್ಲ. ದೂರ ಸರಿ ಹೇಳ್ತೀನಿ ಕೇಳ. ಸುಂಕಮ್ಮನ ಗುಡಿ ಬಗಲ ಗೊಕ್ಕನ ಐಸಾ ಐಸಾ ಹತ್ತಾಗ ಇತ್ತಾಗ ಕೊಳ್ಳಬೇಕು ನೋಡ್ದಂಗ್ ನೋಡಿ ಬಿಲ್ಲಿ ಬಿಲ್ಲಿ. ಪಾಸುಕನೊಳಗ ಹಾಕೊಂಡು ಗಸಕನ ಕದ ಹಾಕಿರ್ತಾನ. ಅರೇ ಸೀರಪ್ಪಾಜಿ ಒಳಗೋಗಿ ಏನ್ ಮಾಡ್ತೈತೆ? ಫೋನಿನ ಬೇಬಿ ಕ್ಲಾಸು ಬುಗುಲ್ ಸಾಹೇಬು ಹೇಳ್ಕೊಂಡ್ರೆ ಎಲ್ಲವೂ ನಿನ್ನಾಗುವುದು. ಇನ್ನೂ ತಿಳಿದಿಲ್ಲಪ್ಪ ನಿನಗ. ಹೇಳ್ತೀನಿ ಕೇಳು. ಒಳಗೋಗಿ ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಆಡ್ತೈತಿ. ಅಂದರ್ ಬಾರ್ ಅಂದರ್ ಬಾರ್ ಅಂದರ್ ಬಾರ್ ಆಡಿದ್ರೆ ಪೊಲೀಸ್ ಸುಮ್ಮನೆ ಕ್ಯಾ? ಫೋನಿನ ಬೇಬಿ ಕ್ಲಾಸು ಬುಗುಲ್ ಸಾಹೇಬು ನಾನ್ ನಿನಗೆ ಹೇಳ ಸಲ ಬಿಡು. ಸಾಂಬಜಿ ನಮ್ಮ ಪಾರ್ವತಿ ಪತಿ ಹರ 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 ಮಹಾದೇವ್. ಇನ್ನೂ ತಿಳಿದಿಲ್ಲಪ್ಪ ನಿನಗ. ಒಳಗೋಗಿ ಕದ ಹಾಕಿ ಗರ್ಭಗುಡಿ ಮುಂದೆ ಕುಚ್ಚಂಡಾಡ್ತಾರೋ ಸಾಹೇಬು. ಅರೆ ದರ್ವಾಜ್ ಬಂದ್ ಮಾಡಿದ್ರೆ ಈ ಊರಿಂದ ಆದ್ಮಿ ಸುಮ್ಮನೆ ಕ್ಯಾ? ಫೋನಿನ ಬೇಬಿ ಕ್ಲಾಸು ಬುಗುಲ್ ಸಾಹೇಬು ಆಯ್ತು. ನೀನ್ ಸೈಕಲ್ ಸಾಲಿ ಗುಟ್ರ ಸಾಲಿ ಬರ್ದಿಲ್ ಬಿಡು. ಅಲ್ಲೇ ಬೇಬಿ ಕ್ಲಾಸ್ ನ ಮುಪ್ಪಾಗ ಹೋಗ್ತಿ. ಹೇಳ್ತೀನಿ ಕೇಳು. ಅದೊಂದ್ ಸ್ವಂತ ಗುಡಿಯೋ ಸಾಹೇಬು. ಅರೆ ಸೀರಪ್ಪಾಜಿದು ಸ್ವಂತ ಮಂದಿರ ಕ್ಯಾ? ಈಗಿನ ಸ್ವಲ್ಪ LKG ಬಂದಿ ನೋಡು. ಈ ಊರಾಗ ಒಬ್ಬೊಬ್ರು ಎರಡೆರಡು ಗುಡಿ ಮೂರ್ ಗುಡಿ ಅದಾವ್. ಅದ ಮತ್ತ ಬೇವ್ರಾಗ ಅದಾವ್. ಒಂದೊಂದು ಗುಡಿಯಾಗ ಎರಡೆರಡು ಹಣ್ಣು ತೇರಿಟ್ರ. ಇಲ್ಲಿ ಕಟ್ಸೋದಲ್ದ ಮತ್ತೆ ಬೆಂಗಳೂರಾಗ ಕಟ್ಸ್ಯಾರ. ಇದು ನಿನಗ್ ತಿಳಿ ಮಾತಲ್ಲ. ಅರೇ ರಮಣಿ ರಮಣಿ ಅಲ್ಲೋ ಬುಗುಲ್ ಸಾಹೇಬು. ರಮಣ ಅನ್ನು ಮೊದ್ಲು ಹೋಗಿ ಮಂದಾಕಿನ ಗಂಡಿಗರ್ನು ದವ್ವ ಬಿಡ್ಸಲ್ ಕರ್ಕೊಂಡ್ ಹೋಗಂತ. ಆ ದವ್ವ ಈ ಊರಿಂದ ಬಿಟ್ಟೋದ್ರ ಸಾಕಾಯ್ತು ನಮ್ಗ. ಅರೇ ನಿಮ್ದಕ್ಕೆ ಹೋಗುವಾಗ ನಮ್ದಕ್ಕೆ ಕರೀರಿ, ನಮ್ದು ಬರ್ತೈತಿ. ಕರಿತೀನಿ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನಾನ ನಾನು ನಾನು ನಾನು. ಅರೇ ನಮ್ದು GTV ಕನ್ನಡ ಸರಿಗಮಪ್ಪದ ಒಳಗೆ ನಮ್ದು ಬರುದು ಐತೆ. ನೀವು ದೇಕೋ ದೇಕೋ. ಬೊಂಬೆ ಹೇಳುತ್ತೈತೆ ಬೊಂಬೆ ಹೇಳುತ್ತೈತೆ. ಬಂದು ನನ್ನೊಳಗೆ ಪ್ರವೇಶಿಸು. ಭಕ್ತರ ಕಷ್ಟಗಳನ್ನು ಪರಿಹರಿಸು. ಬಂದೆ ತಾಯಿ ಕಣ್ಣು ಬಿಡ್ಬಾರ್ದಂತೇಳಿ ಅದಕ್ಕ ಮೇಕಪ್ ಮಾಡಿನಿ. ಇವಳತ್ತಿ ಕೆಟ್ಟವಳು. ಮಾವ ಮಾವ ಅತ್ತೆ ಮಂದಿ ಕಿಶದಾವಲ್ತು. ಅತ್ತಿನ ನೆತ್ತಿ ಬೋಳಿಸಿ ನೆತ್ತಿ ಮೇಲೆ ಕುಂದಿರಿಸಿ ಊರ್ ತುಂಬಾ ಮೇಲಿಂಗ್ ಮಾಡಿ ಮೆತ್ತಗ್ ಒದ್ದು ಹೋಗ್ತೀನಿ ಹೋಗೋದಿಲ್ಲ ಮತ್ತೆ ಕುಡಿದು
ಮುರಿದಂಗ ಬಡಿತಾನೋ. ಅದು ಬಡಿಗಲ್ಲ ಅದ್ರ ನೋಡ್ರೆ ಅದ್ರಿಗೆ ಬರ್ತಾತೋ. ಇಷ್ಟು ಉದ್ದ ಇಷ್ಟು ದಪ್ಪ ಐತೋ. ಮತ್ತೆ ಎರಡು ತುಂಡಂಗ ಬಡಿತಾನೋ. ಹೋಗದಿಲ್ಲ. ನಾ ಯಾರು ಗೊತ್ತೋ? ಭದ್ರಕಾಳಿ ನಿನ್ನ ಲಾಳೆ ಊರ್ಗೋಳೆ. ಹೇ ನೀನಾರು? ಇವ ಏಕೆ ಬಡಿದುಕೊಂಡೆ? ನಿನ್ನ ಹೆಸರೇನು? ನನ್ನ ಹೆಸರು ಹೇಳು ಬೇಗ. ಸುಳ್ಳು ಹೇಳಿದ್ರೆ ನಿನ್ ಹೊಟ್ಟೆಗೆ ಕಾಳು ಕಿತ್ತಂಗ್ ಬಿಡ್ತೀನಿ. ಹೇಳು ಬೇಗ. ನನ್ನ ಹೆಸರು ಧರ್ಮಿನಿ ದಾನಮ್ಮ. ಇವಳತ್ತಿ ನನ್ನ ಪೆಟ್ರೋಲ್ ಹಾಕಿ ಸುಟ್ಟು ಕೊಲ್ಲೆ ಬಿಟ್ಲು. ಅವಾಗ ನಿಂದೆ ದೆವ್ವಾಗಿನಿ. ಹೋಗದಿಲ್ಲ. ಕಾಟ ಕೊಡ ಅಷ್ಟಂದ್ರ ಸಸ್ತಿಗೆ ನಾ ಪಡ್ಕೊಳ್ಳೋದು. ಕುಡುಗಂಡಿ ನೇತಿಗೆ ನಾ ಪಡ್ಕೊಳ್ಳೋದು. ಹೋಗದಿಲ್ಲ. ಮತ್ತೆ ದುಡಿಲಾರ್ದ ಕುಡಿಯೋದು, ಓಸಿ ಆಡೋದು, ಇಸ್ಪಟ್ ಆಡೋದು, ಇಂತ ಗಂಡಿನ ಜೊತೆ ಬಾಳೆ ಹಂಗ ಮಾಡ್ಲು. ಮತ್ತೆ ತಿಂಗಳಿಗೊಮ್ಮೆ ಬಗಲಾಗ್ ಬರತಾನ. ಒಂದಿನ ಗಂಡ ಬಂದಂತೇಳಿ ನನಗೆ ಬಹಳ ಖುಷಿ ಆತು. ಇನ್ನೂ ಬಗಲಾಗ್ ಬಂದ ಅಂದೆ. ಹಂಗೆ ಕೈ ಆಡ್ಸಕ್ಕಿಟ್ಟ. ಗಂಡ ಬಿಡು ಎಲ್ಲೇನೆ ಕೈ ಆಡ್ಸ್ಲ ಅಂದೆ. ಹಂಗೆ ಎರಡು ಕೈ ತಂದ. ನನ್ಗೆ ಸ್ವರ್ಗ ಒಂದೇ ಗೇಣು ಉಳಿತು. ನನ್ಗ ಕುತ್ತಿಗೆ ತಕ ತಂದ. ಪಸಕ್ಕನ ತಾಳಾಡ್ಕೊಂಡ ಓಟ ನನ್ನ ಆಟಗಾಳ. ಮುಂಜಾನೆ ಕೇಳಿದ್ರೆ ಸರ ಅಂಗಡ ಒತ್ತಿಟ್ಟಾನ. ಕೂಲಿ ದುಡ್ದು ಕೊಟ್ಟ ಸೆರಗಾರಿದೆ. ಗಂಡ ಪ್ರೀತಿ ಕೈ ಆಡ್ಸ ಕುಂತಾನ ಅನ್ಕಂದೆ. ನನ್ನ ಆಟಗ ತಾಳಾಡ್ಕೊಂಬಾಕ ಕೈ ಆಡ್ಸ್ಯಾನ. ಹೋಗದಲ್ಲ. ಇನ್ನ ಈಗ ಸೊಟ್ಟ ಬೋಧೆ ಮಾಡ್ತೀನಿ ನೋಡು. ನನ್ನ ಬುರಿ ಮಾತ ಚಳಿ ಮಗನೇ. ದೂರ ಲೇ ಕಾಳಿ. ನೀನು ಒಂದಣ್ಣ, ನಾನು ಒಂದಣ್ಣ. ನನ್ ಗೊತ್ತಿರತ್ತಲೇ ಲೇ ಕಾಳಿ. ನಿನಕಿನೊತ್ಮಲೇ ನಾ ಸಾಕಿದ ಕೋಳಿ. ನಿನಕಿನ ಎಷ್ಟೋ ಪಾಲುತ್ಮ ಸಾಂಬಾರ್ಗಾಕೋ ಬ್ಯಾಳಿ. ಬಾ ಮಹಾಕಾಳಿ ಬಾ. ಬಂದು ನನ್ನೊಳಗೆ ಪ್ರವೇಶಿಸು. ಭಕ್ತರ ಕಷ್ಟಗಳನ್ನು ಪರಿಹರಿಸು. ಬಂದೆ ತಾಯಿ ಬೋ. ಇದೆಂತ ಮಂತ್ರ ಅಪ್ಪ? ಇಂತ ಮಂತ್ರ ಎಲ್ಲೆಲ್ಲಿ ಕೇಳಿಲ್ಲಪ್ಪ. ಹೇ ಮೂರ್ಖ, ಇದರ ಮಹಿಮೆ ನಿನಗೇನು ಗೊತ್ತು? ಸುಮ್ಮನೆ ಕೇಳು. ಓಂ ರೇಂ ರೇಂ. ನೀನಾರು ಭಕ್ತ, ಇವಳ್ಯಾರು? ನಿನ್ನ ಸರೇನು, ಇವಳ ಸರೇನು? ಹೇಳು ಬೇಗ. ನೀನಂತ ಜೋರಪ್ಪ, ಅವನ ಹೆಸರು ಕೇಳಿ ಅಷ್ಟುತ್ತಿಲ್ಲ ನಿನಗ. ಹೇ ಮೂರ್ಖ, ನನಗೆ ಎಲ್ಲ ಗೊತ್ತು. ಹೇಳಬೇಕಿತ್ತು, ಕೇಳಿದೆ. ಸುಮ್ಮನೆ ಹೇಳು. ನನ್ನ ಹೆಸರು ಮುರಿಯಪ್ಪ. ನನ್ನ ಹೆಂಡತಿ ಹೆಸರು ಮಂದಾಕಿನಿ. ಹುಚ್ಚ ಬಚ್ಚ ಲುಚ್ಚ. ಈ ಕಾಳೆ ನಿನ್ನನ್ನು ಬಿಡೋದಿಲ್ಲ. ಹೆಂಡತ ನಿನಗಲ್ಲ.
ಆಸೆ ಕಟ್ಟಾಳಲ್ಲ ನನಗಂತೂ ಸಾಕಾಗ್ಬಿಟ್ಟಪ್ಪ. ಇಲ್ಲಿ ಕರ್ಕೊಂಬಂದು ನನ್ನ ಮುಂದೆ ನಿಲ್ಲಿಸು. ಹೇ, ನಾನ್ಯಾರು ಗೊತ್ತೋ? ಭದ್ರಕಾಳಿ. ನನ್ನ ಮುಂದೆ ನಿನ್ನಾಟ ನಡೆಯೋದು. ನೀನಾರು? ಇವಳಿಗೆ ಏಕೆ ಬಡಿದುಕೊಂಡೆ? ನಿನ್ನ ಹೆಸರೇನು? ಹೇಳೇ. ನನ್ನ ಹೆಸರು ಹೇಳ್ಬೇಕಾ? ಹೇಳ ಬೇಗ. ಹೇಳು. ನನ್ನ ಹೆಸರು ಗಿಡಿ ಗಿಡಿ ಗಂಗಮ್ಮ, ಬೆಂಗಳೂರಿನವಳು. ಇವಳಿಗೆ ಏಕೆ ಬಡಿದುಕೊಂಡೆ? ಇವಳು ನನಗೆ ಬೇಕು, ಅದಕ್ಕೆ ಅಂಟಿಕೊಂಡಿವಿನಿ. ನಾನು ಉತ್ತರ ಕರ್ನಾಟಕ ಧಾರವಾಡದವಳು. ನನಗೆ ಬೆಂಗಳೂರು ಕನ್ನಡನ ಬರ್ತೈತಿ, ಧಾರವಾಡ ಕನ್ನಡವನ ಬರ್ತೈತಿ. ನಾನು ಬೆಂಗಳೂರಿನಲ್ಲಿ ನೌಕರಿ ಮಾಡ್ತಿದ್ನೆ. ಹೇ, ನೀ ಶಾಲೆ ಓದಿದೀಯಾ? ನೌಕರಿ ಮಾಡ್ತಾನ ಮಗ. ಶಾಲೆ ಓದಾಗ ನೌಕರಿ ಮಾಡ್ತಾರ? ರಾಸ್ಕಲ್, ನಾನು ಎಮ್ಮೆ ಓದಿನಿ. ಎಮ್ಮೆ ಕಾದಿದ್ಯಾ? ನಾನು ಎಮ್ಮೆ ಓದಿನಿ. ಹಂಗಾದ್ರೆ ನೀ SSLC ಪಾಸ್ ಆದ? SSLC ದೊಡ್ಡದು ಓದಿನಿ. ನಮ್ಗೆ ನಿನಗೆ ಡ್ಯಾನ್ಸ್ ಬರುತ್ತಾ? ನನಗೆ ಡ್ಯಾನ್ಸು ಬರ್ತಾ, ಪದ ಬರ್ತಾ, ಎಲ್ಲಾ ಬರ್ತಾ. ಹಾಗಾದ್ರೆ ಒಂದು ಕುಣಿ ನೋಡೋಣ. ಕುಣಿಯಲೇ ಕುಣಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನಾನ 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 ನಾನ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನಾನ 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 ನಾನ. ಚುಟು ಚುಟು ಅನ್ನತೈತಿ, ನನಗ ಚುರು ಚುರು ಆತೈತಿ. ಚುಟು ಚುಟು ಅಂತದ ಒಂದಟ್ ಬಿಟ್ಟ ಪಟ್ಟ ಪಟ್ಟ ಎಂದು ಕೊಟ್ಟಾತ್ ನೋಡ. ಅರೆ ಅಜ್ಜ, ಇದು ನಿಮ್ಮ ಮೊಮ್ಮಗಳು ಕ್ಯಾ? ಏ ಸಾಯ್ಬು, ಹಂಗೆಲ್ಲ ಅನ್ನಬಾರ್ದಪ್ಪ, ತಿಳಿದು ಮಾತಾಡ್ಬೇಕು. ಏನಪ್ಪ ಅಜ್ಜ, ಮಗಳೇನಪ್ಪ? ಅವನಿಗೆ ಇಲ್ಲ, ತಪ್ಪಾಯ್ತು. ತಂಗೆ ಏನ್ಲಪ್ಪ ಗದ್ಲು ಗದ್ಲು ಮಾಡಕತ್ತೀರಿ? ರಮಣ, ಈಗ ನಾನು ಏನಾಗತ್ತೀವ್ರಿ ಹೇಳ. ಏ ಇಕ್ಕಿ ಪಾಪ ಪಾಪಿಗೆ ಮುಂದೆ ಹೇಳಲೆ. ಪಾಪಿಗೆ ಇಕ್ಕಿ ಪಾಪನ್ನಿರ್ಲಿ ಪೀಪನ್ನಿರ್ಲಿ ಮುಂದೆ ಹೇಳಲೆ. ಇಕ್ಕಿ ಪಾಪ ಮುರ್ಗೆದ್ದೇನೆ ನೇಂತಿ. क्या करूँ रे, मुझे बुड्ढा मिल गया, मुझे बुड्ढा मिल गया. क्या करूँ रे, मुझे बुड्ढा मिल गया, मुझे बुड्ढा मिल गया. ये माने यवा मुर्गा गंड बच्चा. ಅರೆ, ನಮ್ದು ಬರುವಾಗ ಬರ್ಸಾತ ಹೋಗ್ಸಾತ ಮುಂದೆ ಸಾಯ್ವು. ಅರೆ, ನಮ್ದು ಬರುವಾಗ ತೆಕ್ಕನಕೋಟೆ ಗಾಂವ್ ದಾಟಿ ಮುಂದೆ ಬಂದ್ರೆ ದೊಡ್ಡ ದೊಡ್ಡ ಮನೆ. ಹಾಗೆ ಹಳೆ ಕೋಟೆ ದಾಟಿ ಮುಂದೆ ಬಂದ್ರೆ ಸಣ್ಣ ಸಣ್ಣ ಮನೆ. ನಾವು ಸುರುಗುಪ್ಪದು ಗಾವಕ್ಕೆ ಬರ್ತೀವಿ, ಮನೆ ಈರು. ಏನೋ ಸಾಯ್ಬು, ಐಲಿಗೆ ಹಿಡ್ದೈತೇನ? ಮಳೆ ಅಲ್ಲೋ ಸಾಯ್ಬು, ಮಳೆ ಅನ್ನ. ಐಸ ಅದು ಮಲೆ. ಮೊದಲ ಇವ್ರಕ್ಕನ ಮದುವೆ ಮಾಡ್ಕೊಂಡಿದ್ದ ಅಂತ ಹೇಳ್ತೀನಿ. ಹಂಗ ಮರಿಲೋ, ಅಯ್ಯೋ ಮಿಸಿಗೆ ಎಣ್ಣೆ ಸೋರ್ತಿದ್ಲು, ಸೊಪ್ಪಚ್ಚಿ ಮೈ ತೊಳ್ತಿದ್ಲು. ಒಂದಿತ್ತಾಗ ಎಣ್ಣೆ ತಂಡು ಗಾಸ ತಿಕ್ತಿದ್ದಾನೆ. ಅಪ್ಪ ಮಣಕಾಲು ಅಂತ ಹೇಳ್ತೀನಿ. ಹಂಗ ಮರಿಲೋ, ಅಯ್ಯಯ್ಯೋ ನನ್ನ ಹೆಂಡತಿ ಆಟ್ ಮೇಲೆ ಸೋತು ಬಿಡ್ಲೇ. ಅಪ್ಪ ಆಟ್ ಮೇಲೆ ಸೋತು ಬಿಡ್ಲು. ನನ್ನ ಬಂಗಾರ ಬುಜ್ಜಿ ಮಾವ ಕೈವಾಯ್ಸುಟ ಮಾಡ. ಅಕ್ಕನ ಮಕ್ಕಳು ಬೇರಲ್ಲ, ನನ್ನ ಮಕ್ಕಳು ಬೇರಲ್ಲ ಅಂತೇಳಿ ನನ್ನ ಬಂಗಾರ ಬುಜ್ಜಿ ಒಪ್ಪಿ ಮದುವೆ ಮಾಡ್ಕೊಂಡೈತೆ. ಹೇಳಲೇ ರಮಣ ಇವ್ರಿಗೆ, ನಿಮ್ ಭಯ ಕಲ್ಲ ಹಾಕ, ನಿಮ್ ಕಣ್ಣ ಕಾರ ಹಾಕ, ನಿಮಗೆ ಅಲ್ಲಲ್ಲಿ ಏನೇನ ಇಡ. ಇಲ್ಲಿ ನೋಡಿ, ಭಂಡಾರಾಗ್ತೇನೆ, ಭಸ್ಮ ಆಗ್ತೇನೆ. ಅರೆ ತೀರ್ಥಾಗ್ತೇನೆ. ಇಲ್ಲಿ ನೋಡು, ರಕ್ತ ಆಯ್ತು, ರಕ್ತ ಬ್ಯಾಟಿ ಚೇತಿದು. ನೋಡು, ಅದಕ್ಕ ಕುರ್ಕೆ ಮಾಡಿ ಗುಂಟು ಮರಿ ಐತಂತ
ಹೇಳ್ತೀನಿ ತಂಗ್ ಕೊಡ್ತಾನಂತ. ನೀನೆ ಕುಣಿ ಕುಣಿಯರೇ ಕುಣಿ. ಅರೇ ಇದೆಷ್ಟ್ ಚಂದ ಕುಡಿತೈತಿ. ಇದ್ರದ್ದು ನೋಡಿದ್ರೆ ನಮ್ದು ಚಡ್ಪಡಿಸ್ತೈತಿ. ಏನ್ ಚಡಪಡಿಸ್ತೈತಪ್ಪ ಸಾಯಿಬು? ಮನಸ್ಸು ನಮ್ದೇನು ಸುಮ್ಮನ ಆಯ್ತಂತ ಮಾಡಿ ಏನು? ನಮ್ದು ಎಗ್ರಿ ಬೀಳಿಕತ್ತದ. ಏನ್ ಎಗ್ರಿ ಬೀಳ್ತತ್ರಿ ರಾಯರ? ಮನಸ್ಸು ನಮ್ದೇನ್ ಸುಮ್ಮನ ಆಯ್ತಂತ ಅನ್ಕೊಂಡ್ರೇನ? ನಮ್ದು ನೋಡಿ ಜಲ್ಲು ಸೋರ್ ತಣ್ಣಗಾಗೈತಿ. ನಾನಾ ಸುಮ್ನೆ ನಿಂತೀನಿ, ನೀವು ಬಲೆ ಕಿಸ್ತಿರಪ್ಪ. ನೀನೇ ಇನ್ನೊಂದು ಕೋಣಿ ಕೋಣಿ
ನನಗ್ ಕುಣಿ ಅಂತ ಹೇಳಲ್ಲ. ನಿನಗೂ ಬರ್ತ ಕುಣಿಯಕ? ಬರ್ತಾ. ಕುಣಿ ನೋಡೋಣ. ಕುಣಿಯಲೇ ಕುಣಿ. ಚುಪ್. ಅವ ಕುಣಕ್ ಬರ್ತಾ ಅಂದಲ್ಲ. ಕುಣಿ ನೋಡೋಣ. ಕುಣಿಯಲೇ ಕುಣಿ. ಹೇ ಸುಮ್ಮನೆ ನಿಲ್ಲು. ನಿನಗೆ ಕೂಡ ಬರ್ತೆ ಅಲೆ ಆಡ್ದಂಗ ಆಡ್ತಿ. ಇಲ್ಲ ಬಿಡ್ರಿ, ಒಂದ್ ನಮ್ಮನ್ ಬಾಳ್ ಚಂದ ಕುಂತೈತಿ. ನಿನಗೆ ಕಾಣತ್ ನೋಡಪ್ಪ ಇದ್ರ ಚಂದ. ಅರೇ ಇಲ್ಲಿ ದೇವ್ರಿದ್ದ ತುಪ್ಪುಟು. ಹೇ ತಗೋ ನಿಂಬೆಹಣ್ಣು. ಸುಮ್ನೆ ಕೂತ. ಅಯ್ಯಯ್ಯೋ ನನ್ನ ಕಾಲ ಕಟ್ಟಂಗ ಆಲ್ವಲ್ಲ. ನಿನ್ನ ಸುಡುಗಾಡಿಗೊಯ್ಯ, ನಿನ್ನೇಂತಿ ಸರಗರಿಯ, ನಿನ್ನ ಕುಣೆಗೆಟ್ಟ ಕಲ್ಲಾಕ, ನಿನ್ನ ಗುಟ್ಟಿ ಮೇಲೆ ಎಲ್ಲೆಲ್ಲೆಲ್ಲೆಲ್ಲ ಗೊಗ್ಗರಿ ಹಾಕ, ನಿನ್ನ ಮೂಗ್ನ ಮೆಣಸಿನ್ಕಾಯಿ ತುರುಕ. ಹೇ ಸುಮ್ನೆ ಕೂತ. ನೀನೇ ಇನ್ನೊಂದು ಕೋಣಿ. ಇದು ಹಾಲಿನ ಖೇಣಿ, ಇದು ಮುತ್ತಿನ ಥೇಣಿ. ಅರೇ ಇದು ಬಂಗಾರದ ಕಣಿ. ನಿಮಗೆ ಅಂತಾರ ಕೊನೆ. ನೀನೇ ಇನ್ನೊಂದು ಕೋಣಿ. ಕುಣಿಯಲೇ
ಏನೇ ನೀವು ಕಟ್ಟಿ ಆಕಿ ಗಂಡ ಇಲ್ಲ ನಿಂತೀನಿ ಅಷ್ಟ್ ನಕ್ರ ಮಾಡ್ತೀರಿ ಅಲ್ಲ ನಿಮ್ಮನ ತುಂಡು 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 ಕಾದು ಸ್ವರ್ಗ ಹೋಗಿ ಬಿಡಾಕ್ ಮಕ್ಳ ಕೊಡ್ಲಿ ತಂದಿಲ್ಲ ಓಡಿಗಿತಾರ ನನ್ನ ಇಲ್ಲ ಅದ್ಗ ಉಳ್ಕೊಂಡ್ರಿ ಮಕ್ಳ ಅರೇ ನಿಮ್ದು ಕ್ಯಾ ಬಾತ್ ಆಡ್ತೈತಿ ಕ್ಯಾ ಬಾತ್ ಯಾವತ್ತ ಕೇಸರಿ ಬಾತು ಪೋ ಮುರ್ಗೆದ್ದೇನೆ ನಾವ್ ನಿನ್ನ ಹೆಂಡತಿ ಜೊತೆ ಕುಣಿಯೋದಿಲ್ಲಪ್ಪ ಆಕಿನ ಮೈಯಾಗೈತಲ್ಲ ಆ ದೇವನ್ ಜೊತೆ ಕುಣಿತೇವು ನಿಜ ನಿಜ ನಾನ್ ನಿನ್ನ ಹೆಂಡತಿ ಜೊತೆ ಕುಣಿದಿಲ್ಲಪ್ಪೋ ಈಕೆ ಮೈಯಾಗಿರೋ ದಿವ್ಯನ್ ಜೊತೆ ಕುಣಿತೇವು ದೂರ ಸರಿ ಹಳ್ಳಿ ದುಡ್ಡು ಏ ನನ್ನೇ ಹಳ್ಳಿ ಗಂಡಂತೀಯಲ್ಲ ನೀನು ಕುಂಟೆ ಹೊಡಿ ಮಂಡು ಕೂಡ ಇದ್ದಂಗದಿ ದೆವ್ವ ಬಂದಾಗ ಚಪ್ಪಲಿ ತಗೊಂಡ್ ಹೊಡಿತಾರ ಅದು ನಿನ್ನ ಹೆಂಡತಿ ಹೊಡ್ದಂಗಲ್ಲ ಆಕಿ ಮೈಯಾಗಿರೋ ದೇವಿಗೆ ಹೊಡ್ದಂಗ ಕ್ಯಾ ಬಾತ್ ಕ್ಯಾ ಬಾತ್ ಕ್ಯಾ ಬಾತ ಚೌಚೌ ಬಾತ್ ಕರೆ ಈ ಮಾತು ನಮ್ ಬಳ್ಳಾರಿ ವಿಚಾರ ಏನಾದ್ರು ಗೊತ್ತಾ ಯಾವನ್ಯಾವನ್ ಎಷ್ಟೆಷ್ಟು ವಿಷಯ ತಪ್ಪಿರ್ತಾವ ಅಷ್ಟಷ್ಟು ಗಂಡು ಸಾರ್ತದಂತಲೇ ಅಪ್ಪ ನಿಮ್ ಮೂಗಿನ ಕಾಲ ನೋಡಿದ್ರ ಒಂದೆರಡು ಕೂದಲಾಕಂತವಲ್ಲ ಬೆಂಗಡಿ ಸಿಗತ್ತಿನ ನಿಮ್ ಬಾಯ್ ತಕೊಂಡೇ ಅಪ್ಪ ಎಷ್ಟ್ ಕಿಸ್ತಿರಲ್ಲ ನಮ್ ಸರ್ವಜ್ಞಿಕವಿನ ಗೊತ್ತಾ ಮೀಸಿ ಇಲ್ಲದ ಮೋರೆ ದೋಷಿ ಇಲ್ಲದ ಊಟ ಏಸಿ ಆದವಳ ಮನೆ ವಾರ್ತಿ ತಾ ಸತ್ತ ಕೂಸಿನಂತೆ ಸರ್ವಜ್ಞ ನಮ್ ಸೌದತ್ತೆ ನಮ್ ಜಾತ್ರೆಗ ಡೆಡ್ ಅಂಕ ಹುಡುಕ ಚೌಡಿ ಕಳ್ಕೊಂಡು ಗಡಿಜ ಗಮನ ನಿಂತಿರಲ್ಲ ಅಪ್ಪ ಎಷ್ಟಿಸಿರಲ್ಲ ಈಗಿನ ಕೊಂದ್ರ ದೇವ್ರು ಕೊಂದಂಗಲ್ಲಪ್ಪ ಕೊಂದ್ರು ಬಿಡಕ್ ನೋಡ್ನ ಚಪ್ಪಲ್ ತಗೊಂಡ್ಬಿಡುದು ಕಾದು ಹಾಕಿ ಹಿಂಗ ಮಾಡಿ ದೇವ ಬಿಡಿಸ್ತಾರಲ್ಲ ಅಂತ ನನ್ ಮಕ್ಳ ಕೆಡಿ ಹಾಕಿದ್ವಿ ಮಕ್ಳೇ ಯಾವ ಮಾಡಿದ ಈ ಶಾಸ್ತ್ರ ಹಾವು ಕಡ್ಸೊಂಡಿರಿ ನೀತಿಲ್ಲ ದೇವ ಬಡ್ಸೊಂಡಿರಿ ಬೂತಿ ಇಲ್ಲ ಯಾರ ಮೈ ದೇವ ಬರ್ತಂತ ಕುಡಿತಾವಲ್ಲ ಅವ್ರ ತರ ಮೆದುಳಿರದೆ ಅಪ್ಪ ಯಾವನ್ ಮಾಡಿದಾನೆ ಈ ಶಾಸ್ತ್ರ ಮುಗಿಲಿ ಮೂತು ಕೊಡಂಗದಿಯಲ್ಲೋ ಅಪ್ಪ ಉದ್ದನ್ ಮುಳಿ ಬೂತಿ ಇಲ್ಲ ಸುಮ್ನೆ ನಿಂತ್ಕ ಹಳ್ಳಿ ತುಂಡು ತುಟ್ಟಿಗರ ಒತ್ತಿ ಚಕ್ಕು ತುಂಬ್ತಾರ ಹಂಗ್ ಕಾಣ್ತೀಯಲ್ಲೋ ಅಪ್ಪ ನೋಡಕ್ ನೋಡಿದ ದೊಡ್ಡ ಮನುಷ್ಯ ಕಂಡಕಂತಿ ಸುಮ್ನೆ ಅಂತೀಗ ಇಲ್ಚಮ್ಮ ಬಾಲ್ ಹೊಡ್ಕ ಗಿರ್ರ ಅಂತ ಗದಲ್ಕ್ ಹೋಗ್ರ ಮಗನ ತೆಳ ಸತ್ತ ಬಿಡಾಕಲ್ಲ ಅಲ್ಲೇ ನಿನ್ನ ಅದ್ದಕ್ಕಾಗಿ ಹಿಡ್ಕೊಂಡು ಹೋಗ್ತಾವ ಏ ಕತ್ತೆ ನೀನೇನೊಂದು ಕುಣಿ ಯಪ್ಪ ನಿನ್ನದೂರ್ಗೆ ನಿನ್ನೇಂತಿಗೆ ಕತ್ತೆ ಅನ್ನಲು ಪೀಕಿಸಿ ನನ್ನಂತ ನಾವಕ್ಕೂ ತುಂಡು 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 ಕಡ್ದು ಸ್ವರ್ಗ ಹೋಗಿ ಬಿಡ್ತಿದ್ದೆ ನಿನ್ನಂತ ತಾಗ್ಲಿಕ್ಕೆ ಸುಮ್ನೆ ನಿಂತಿ ಈ ಕಿಶಪ್ಪ ಕಿಶಾಕ ಬಂದೀನಿ ಕಿಸಿತೀನೋ ಮಸಿತೀನೋ ಬಾಯ ನಾಲ್ ಇಟ್ಕೊಂಡ್ ನೋಡು ಬನ್ನಿ ಡಿಯರ್ ಶ್ರೀಪಾದು ನೋಡ್ರೋ ದೆವ್ವ ನನ್ನೇ ಕರ್ಲಿಕ್ಕತ್ತದ ನಾನು ಮನ್ಮತ ಇದ್ದಂಗದೀನಿ ಮನ್ಮತ ಅಯ್ಯಯ್ಯೋ ಇದನ್ನು ನಾನು ನೋಡಲಾರೆ ಪ್ರಿಯಕರ ಅಯ್ಯಯ್ಯೋ ಇದನ್ನು ಹೇಗೆ ಸುಡಲಿ ನೋಡ್ರ ನನ್ನ ವರ್ಚಸ್ಸು ಹೇಗಿದೆ ಈ ಕಿಶಬ್ದೇನಿ ದೇವಿನ ಹೋಗೋ ನೋಡು ಈ ಕಿಸೆ ನನ್ನೇ ಆದರೂ ಸುಮ್ಮನೆ ನೋಡ್ರ ನನ್ನ ವರ್ಚಸ್ಸು ಹೇಗಿದೆ ಆಕಳ್ಕರ ಎಮ್ಮಿಕರ ಪ್ರಾಣಗರ ಈ ಕಿಶಪ್ಪ ಈ ಕಿಶೆ ಈಚಮ್ಮ ಈ ಕಿಶಪ್ಪ ಈ ಕಿಶ ನಾರಾಯಣ ಈ ಎಮ್ಮೆಲೆ ಕೂಡ ಗುತ್ತಿಸ್ಕೊಳ್ಳೋದಾತಲ್ಲಪ್ಪ ನನ್ನ ಕಟ್ಟಿ ಇದು ಗುದ್ದಿದ್ರೆ ಗುದ್ಲಿ ಈ ಖರೀದವ ಪೀಠ ಗುದ್ದು ಬಿಡುತ್ತಲ್ಲಪ್ಪ ನಾರಾಯಣ ಲೇ ರಮಣ ಏ ಸಾಯ್ಬ ಈ ಕತ್ತೆನ ಎತ್ಕೊಂಡ್ರ ಅಲ್ಲಿ ಕಿತ್ತಿ ಕತ್ತೆ ಮೇಲೆ ಕುಂದಿರ್ಸಿ ಊರು ತುಂಬಾ ಮೆರವಣಿಗೆ ಮಾಡಿ ಅವ ಬಿಡ್ತೀನಿ ಕತ್ತೆನ ಯಾವ ಅವಸರನೇ ಇದ್ರು ಯವ್ವ ಕುಂದಿರ್ಸ್ತ್ರಿ ಹೆಣ್ಣು ಕತ್ತಿ ಮೇಲೆ ಕುಂದಿರ್ಸಿ ಬಿಡ್ರಿ ನಮಗೆ ಗಂಡ ಕತ್ತಿ ಆಯ ಬರೋದಿಲ್ಲ ಮೊದ್ಲು ಇದ್ರ ನೆವಸ್ರೆ ಹೇಳಪ್ಪ ಮಣ್ಣ ಮತ ಹುಟ್ಟು ಮಣ್ಣ ಮತ ಏ ಬೋಳೆ ಯಪ್ಪ ನಿನ್ನದೂರ್ಗೆ ನಿನ್ನೇಂತಿಗೆ ಬೋಳಿ ಅನ್ನೋದು ಪೀಕಿಸಿ ನನ್ನಂತ ನಾಗು ಗೂಳು ಗುದ್ದಿದಂಗ್ ಗುದ್ದು ಕೊಲ್ಲಿ ಬಿಡ್ತಿದ್ದೆ ಇಲ್ಲಾಂದ್ರ ನಾನ ಯಾವ್ದಾದ್ರು ಗಿಡಕ್ಕೆ ಗುರ್ಲಿಕ್ಕೆ ಅಂತಿದ್ದೆ ನಿನ್ನಂತ ತಾಗ್ಲಿಕ್ಕೆ ಸುಮ್ನೆ ನಿಂತಿ ಈ ಕಿಸಪ್ಪ ಕಿಶಾಕ ಬಂದಿಲ್ಲ ಕಿಸಿದಿನ ಮಸಿದಿನ ಬಾಯ ನಾಲ್ ಇಟ್ಕೊಂಡ್ ನೋಡ
ಕುಡಿಯಲೇ ಕುಡಿ. ಮುಗಿಲ ಮೇಲ್ಬದಿಯಿಂದ ಗುಳಿ ಗುಳಿಸಿ ಕೆಂಡದ ಬಳ ಸುರಿದರ ಜ್ವಾಲಾಮುಖಿ ಬರುವ ಮಿದರು ನೆಲದ ಹೊಟ್ಟೆಯಿಂದ ಲಾವಾರಸ ಮಿದರು ಕೆಡವ ಈ ಮೂವರನ್ನು ಬಿಸುಕದಂತೆ ಇಚ್ಚಿಗೆ ಬಲ್ಲಿ ಬಿಡಿವೆ. ಈ ದಿನ ರಾತ್ರಿ ಹೂ ಮಂಚವೀರಿ ಬೆಳತಕನ ನಡೆಸೋಣ. ಕಣಿಪಿಣಿ ಕಣಿಪಿಣಿ ಕಣಿಪಿಣಿ. ಏನಬ್ದೇನೆ ಎಂದಾದ್ರೂ ಬಯಲಾಟ ಗಾಡಿ ಏನಪ್ಪ? ದೊಡ್ಡಾಟ, ಸಣ್ಣಾಟ, ಹುಡುಗರಾಟ, ಚಿಲ್ಲಾಟ, ಪಿಲ್ಲಾಟ, ಬೇರೆಗಾಟ ಎಲ್ಲ ಆಡಿನಲ್ಲೇ ಅಪ್ಪ. ಕೋಣಿ ದಾರಿ ಮೇಲೆ ದಾಯಿ ಈಗ ಇನ್ನು ಓಡಿಸ್ತೇನೆ. ಓಡ್ಸಲ ಓಡ್ಸ ನಿನ್ನ ಆಯ್ಸಿದ್ರು ಓಡ್ಸಲ ಡಬ್ಬ ಬಿಡಿದ್ರ ನಾನು ನಿನ್ನ ಬಿಡೋದಿಲ್ಲ ಬಿಡೋದಿಲ್ಲ. ಕಾಲ ಬಿದ್ದು ಬಿಡಿಸ್ರ
ಎದ್ದು ಗಳಿಗೆನೇ ಸರಿಗಿಲ್ಲಪ್ಪ. ಇವತ್ತೆದ್ದು ಅಂಬಣ್ಣನ ಮುಖ ನೋಡಿದೆ ದರಿದ್ರ. ಅಯ್ಯೋ ಹೇ ನೀನಾರು ಇವಳಿಗೆ ಏಕೆ ಪಡೆದುಕೊಂಡೆ? ನಿನ್ನ ಹೆಸರೇನು? ಹೇಳು ಬೇಗ. ಹೇಳು ಬೇಗ. ಅರೇ ಇದು ಬೋಲೋ ಬೋಲೋ, ಇಲ್ಲಾಂದ್ರೆ ಇದು ನಿಮ್ಮನ್ನ ಸುಮ್ನೆ ಬಿಡೋದು ಇಲ್ಲ. ಸಾಹೇಬು ಇದು ನಿಮ್ಮ ಮಾತು ಮಾತಾಡ್ತಲ್ಲೋ. ಏ ರಾಸ್ಕಲ್, ಓಡಿ ಟಂಗ್ ನೀಕೆ ಬೇರೆ ಏನೇ ರಾಯರೆ? ಒಡಿಟಿಂಗ್ ಅಂದ್ರೆ ಏನ್ ರಾಯರೆ? ಏ ಅಪ್ಪತ್ ಮುಂಡೆದೆ ಒಡಿಟಿಂಗ್ ಅಲ್ಲೋ ರಮಣ. ಓಡಿ ಟಂಗ್ ಅಂದ್ರ ನಾಲಿಗೆ ಬಿಗಿ ಹಿಡಿದು ಮಾತನಾಡುವ ಅಂತ ಅರ್ಥ. ನನಗೇನ್ ಗೊತ್ತು ಬಿಡ್ರಿ. ಒಡಿಟಿಂಗ್ ಅನ್ನಂಗೈತಿ. ಟಿಂಗ್ ಹೊಡಿದಂದ್ರ ರಾಯರ ಗೊತ್ತಂತ ಹೇಳಿ ಕೇಳಿದ್ನಪ್ಪ. ಇದು ತೆಲುಗು ಪಲುಗು ಇಂಗ್ಲಿಷು ಪಂಗ್ಲಿಷು ಕನ್ನಡ ಗಿನ್ನಡ ಓಸ್ ಕಲಿಸೇ ಗೊತ್ತಲ್ಲಪ್ಪ. ವಣಕ್ಕಂ ವಣಕ್ಕಂ ವಣಕ್ಕಂ. ಅಕ್ಕಿದು ಒಣಕ್ಕಂ ಒಣಕ್ಕಂ ಒಣಕ್ಕಂ. ನಮ್ದು ಚಿತ್ರದುರ್ಗದ ಓಬಂದು ಒಣಿಕ್ಕಂ ಒಣಿಕ್ಕಂ ಒಣಿಕ್ಕಂ. ಒಂದೆಡ್ ಬಿಟ್ರೆ ಚೀನಿಕ್ಕಂ ಚೀನಿಕ್ಕಂ ಚೇಣಿಕ್ಕಂ. ಬೆಂಗಳೂರಿನಲ್ಲೇ ಯಾವ ನೌಕರಿ ಮಾಡ್ತಿದ್ದೆ? ಹೇಳ ಬೇಗ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಸ ಹೊಡ್ತಿದ್ದ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಹಿಳಾ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡ್ತಿದ್ದೆ. ಎಷ್ಟ್ ಗಂಟೆ ಆಯ್ತು ಸತ್ನೆ? ಅದಕ್ಕೆ ಊಳಿಗೆ ಪಡ್ಕೊಂಡಿದ್ದೆ. ಅರೇ ಅದಕ್ಕ ಇದಕ್ಕಿಷ್ಟು ಧೈರ್ಯ ಇದ್ದಂಗೈತಿ. ಗೆಡ್ಡಿಗೋಗವ್ರ ಚಂಬು ಯಾಕೋಸ್ಕಂತಿ? ಹೇಳ ಬೇಗ. ಅದನ್ನ ಕೇಳಲ್ಲ. ಎಕ್ಕಡೆ ಅರಿವಂಗ ಹೊಡಿತೀನಿ ನೋಡು ಮಗನ. ನನಗ ಯಾಗಲ್ಲ. ಹೇಳ ಬೇಗ. ಹೇಳ ಬೇಗ. ಸಿಡಿಕೆ ನನ್ ಮಗನ, ಅಲ್ಕ ನನ್ ಮಗನ, ಲುಚ್ಚ ನನ್ ಮಗನ, ರಾಸ್ಕಲ್ ನಾನಿನ್ನ ಬಿಡೋದಿಲ್ಲೋ ಬಿಡೋದಿಲ್ಲ. ಅಪ್ಪ ಬಾಯ್ದೆ ಬಿಡದ್ರ ನನ್ನ ಮಕ್ಕ ಅಪ್ಪ ಬಿಡದ್ರ ಬಿಡುದ್ರಾಯಪ್ಪ. ಶ್ರೀಪಾದ್ರಾಯರೇ ರಮಣ ಜಮಲುದ್ದೀನ್ ಬಿಡುದ್ರಾಯ. ಒಲ್ಲಪ್ಪೋ ಒಲ್ಲೆ. ಆ ಹೆಣ್ಣು ದೇವ್ದು ಕೂಡ ಗುದ್ದಿಸ್ಕೊಂಡು ನನಗೆ ಸಾಕಾಗದ್. ನಾನಂತ ಒಲ್ಲಪ್ಪೋ ಒಲ್ಲೆ. ಇವಾಗ ನನ್ನ ಹೆಂಡತಿ ತುಂಬಿದ ಗರ್ಭಿಣಿ ಇದ್ದಾಳ. ಅಪ್ಪ ನನ್ನ ಬಿಟ್ಬಿಡ್ರ. ಹುಡುಗೇನಿ ಪಾಪ ಆಕಿ ಗಂಡ ಇದೆಯಲ್ಲಪ್ಪ. ನೀನಾದ್ರೂ ಬಾಪ ಬಿಡ್ಸಾಕ. ಎಷ್ಟ್ ಕಿಸ್ತಿರಲ್ಲ ಮೂಳಿ ಗುದ್ದೆ ಗುದ್ದಿದ್ರು ಈಗ ಕಿಸ್ರಪ್ ಮಾಡ್ತಾ. ಏ ಸಾಹೇಬು ನಾವಾದ್ರೂ ಬಿಡ್ಸೋಣ ಬಾರೋ. ಅಚ್ಚ ಜಗಳ ಬಿಡಿಸ್ಬೇಕು, ಇಲ್ಲಾಂದ್ರೆ ದೇವ್ರನ್ನ ಕೊಂದ್ ಬಿಡ್ತೈತಿ. ನನ್ನ ಹೆಂಡತಿ ತುಂಬಿದ ಗರ್ಭಿಣಿ. ಅಪ್ಪ ಚಿಕನ್ ಒಯ್ಬೇಕಂತ ಹೆಂಡತಿ ಮಸಾಲ ಹಿಡಿದು ಮನೆಗೆ ಇಟ್ಟಿರ್ತಾಳ. ನನ್ನ ಬಿಡ್ರ. ನನ್ 4 ಮಕ್ಳು ಉಪವಾಸ ಆತಾರ. ಅಪ್ಪ ನನ್ನ ಹೆಂಡತಿ ಹೊಟ್ಟೆಗೆ 2 ಕೂಸಲು ಅಂತೇಳಾರ ಡಾಕ್ಟ್ರು. ಅಪ್ಪ ನನ್ನ ಬಿಟ್ಟು ಬಿಡ್ರ. ಗುಡ್ಸಾಕ್ ಬರ್ತೀರಲ್ಲ ಒಬ್ಬೊಬ್ಬನ ಬಟ್ಟಿ ಬಿಚ್ಚಿ ಬಾರ್ಲಾಕಿ ಎಲ್ಲೆಲ್ಲೆಲ್ಲ ಬಗಡಿರ್ತದ ಅಲ್ಲೆಲ್ಲ ಫೆಕ್ ಫೆಕ್ ಅಂತ ನೋಡಲು ಬುಡ್ಸಾಕ್ ಬರ್ತಾರ. ಬುಡ್ಸಲ್ಲ ನೋಡೋಣ. ಲೋ ಕೆಂಚ, ಎಂತೆಂತ ಮಹಾತ್ಮರ್ ಮೈಯಡ ಬಂದಿಲ್ಲ ದೇವರು. ನಿನಿ ಸರಿಗೆ ಟಿಕ ತೊಳ್ಕೊಂಬದ್ ಗೊತ್ತಿಲ್ಲ. ನಿನ್ನ ಮೈಯ ಬಂದ್ ತಿನ್ನಲ್ಲ ದೇವರು. ನೀ ಬಾಂದ ಬರಕ ಹೋಗಂದ ಹೋಗಕ ನಿಮ್ ಮನೆ ಮುಸುರ್ಸಿ ಕಾಣ್ಕೊಂಡಿದೇನಲ್ಲ. ಆಳ ಜಲ್ದಿ ಬರೋದಿಲ್ಲ. ಲಾಡು ಹಳೆ ಲಾಡು ಲಾಡ ನಿನ್ನ ಮೈಯ ದೇವ್ರ ಬಂದ ತಂದಲ್ಲಪ್ಪ. ಮ್ಯಾಗ್ಲಾಸಿ ಪುಳ್ಕ ನುಚ್ಚಿ ಬಿತ್ತೇನ ಕೆಳಗಿಂದ ಸೌಕಾಶ ಐತಪ್ಪ. ಲಾಡು ಹುಷಾಲ ಯಾವ ಪಡಿ ಮಾಡ್ದ
ನಾನು ಕುಡ್ದೇನೆ 7 ಮೀಟ್ರಿ ಕುಡ್ದೇನೆ ಹೆಂಗ್ ಕುಡ್ದೇನೆ ಯವ್ವ ಭಯಂಗಿದ್ರೆ ಇನ್ನೊಂದಿಟ್ಟು ಬೈಕಂಬ್ರಿ ನನ್ನ ಬಿಟ್ಟು ಬಿಡ್ರ ಯಾವ್ದೋ ಒಂದ್ ಹೊಟ್ಟಿ ಪಾಡಿ ಮಾಡ್ದ ಇದ್ ತಪ್ಪಲ್ಲ ತಪ್ಪು ಕರವ ಎಲ್ಲೊಂದರ ಮೈ ಹಿಂಗ್ ಅಳ್ಳಾಡ್ಸ್ಬಿಟ್ರ ತೆಂಗಿನಕಾಯಿ ಉದ್ನಿ ಕಟ್ಟಿಡ್ಕೊಂಡು ಸೋಲ್ ಬರ್ತಾರ ನಂದಷ್ಟೇ ತಪ್ಪಂತ್ರಲ್ಲ ಅವ್ರ ತಪ್ಪಲ್ಲ ರೊಕ್ಕ ಬರ್ತಾವಂತ ಮಾಡ್ದ ಲೋ ಲಾಡು ಕರೆ ಶಿವರೆಡ್ಡಿ ಗೌಡ್ರು ಎಮ್ಮೆ ಕಾಯ್ತಿದ್ದಿಲ್ಲ ಯವ್ವ ನಿನಗೆ ಹೆಂಗ್ ಗೊತ್ತಾಯ್ತವ್ವ ಅದ್ರಾಗ ಒಂದ್ 4 ಎಮ್ಮೆದ ನಂಬುವ ಯವ್ವ ಕಾಯ್ತಿದ್ದೆ ಸರಿಯಾಗಿ ಸಂಬಳ ಕೊಡ್ಲಿಲ್ಲ ಅದಕ್ಕ ಬಿಟ್ಟು ಬಂದ್ಬಿಟ್ಟೆ ಅದಕ್ಕೆ ನಿನ್ನ ಮನೆ ದೇವ್ರ ಒಂದ್ ತಿನ್ನಲ್ಲ ಅವ್ವ ಇವ ನೋಡು ಮನೆ ಕಟ್ಸ್ಕೊಂಡು ಹೊಲ ತಗೊಂಡು ಆರಾಮೈದಿನಮ್ಮ ನನ್ನ ಬಿಟ್ಟು ಬಿಡ್ರ ನಾಯಿಬ್ರು ಜೀವದ ಗೆಳತಾರ ನಿನ್ನ ದವ್ವ ನಮ್ಮಿದ್ದವಿಲ್ಲ ಭೂತಿಲ್ಲ ಪಿಶಾಚಿಲ್ಲ ನಿನ್ನ ಮಯ್ಯ ದೇವ್ರಲ್ಲ ನಮ್ಮ ಮಯ್ಯ ದೇವ್ರಲ್ಲ ಲೋ ಕೇಳಿಲ್ಲಿ ನಾ ಇಬ್ರು ಕೂಡಿ ಒಂದ್ ಪ್ಲಾನ್ ಮಾಡಿದ್ವಿ ಈ ಜನ ಇದಾವಲ್ಲ ಇಲ್ಲಿ ಬೇಕಾದ್ರೆ ಅಲ್ಲಿ ಜಡ್ಡಿ ಕುಂತು ಗೊಬ್ಬೆಲ್ಲಿ ಹೋಗ್ಬಿಡ್ತಾವ ಮಠ ಅನ್ನಂಗಿಲ್ಲ ಗುಡಿ ಅನ್ನಂಗಿಲ್ಲ ಸಾಲೆ ಅನ್ನಂಗಿಲ್ಲ ಮನೆ ಅನ್ನಂಗಿಲ್ಲ ಎಲ್ಲಿ ಬೇಕಾದ್ರೆ ಅಲ್ಲಿ ಜಡ್ಡಿ ಕುಂತು ಗೊಬ್ಬೆಲ್ಲಿ ಹೋಗ್ಬಿಡ್ತಾವ ಊರ್ ಜನ ಹೋಗ್ಲಿ ಅಂತ ಒಂದ್ ದೊಡ್ಡದು ಪೈಖಾನಿ ಕಡಿಸಿದ್ರು ಆದ್ರೆ ಒಬ್ರಮ್ಮಂಗ ಹೋಗ್ಲಿಲ್ಲ ನೋಡು ಅದ್ರದ್ದು ಕಿಟಕಿ ಇಲ್ಲ ಬಾಗ್ಲು ಇಲ್ಲ ಕೊಲ್ಲು ಇಲ್ಲ ಓಸಿ ಕಿತ್ಕೊಂಡ್ ಹೋಗ್ಬಿಟ್ಟ ದರಿದ್ರು ಈಗ ನೋಡು ನನ್ ಗೆಳತಿ ಯಾವಾಗ ಚಂಬ ಕೊಸಂಬ ಶುರು ಮಾಡ್ದ ಯಾರ ಮನಿ ಮುಂದವ್ರು ಉಳ್ಳು ಲಾಟ್ರಿ ಕಡ್ಸಳಕ್ ಕುಂತಾರ ನೋಡು ಭಲೆ ಇದ್ರೆ ಇರ್ಬೇಕಿಂತ ದೆವ್ವ ನಾನ್ ಎಷ್ಟೋ ಕಡೆ ನೋಡಿನಿ ದೇವ್ರು ದೆವ್ವನ್ ಬಿಡಿಸ್ತದ ಇಲ್ಲಿ ನೋಡಿದ್ರ ದೆವ್ವ ದೇವ್ರೇ ಬಿಡಿಸ್ಬಿಡ್ತಿ ಹೌದಪ್ಪ ಹೌದು ದವ್ವ ದೇರ್ನ ಬಿಡಿಸ್ಬಿಡ್ತಾ ಏ ರಮಣ ದಡ್ರಂಡ ಗಂಡ ನಾನು ಹಾಗೆ ಹೇಳಿಲ್ಲ ನಿನಗೆ ದೆವ್ವ ಓದ್ಕೊಂಡವ್ರಿಗೆ ದೊಡ್ಡ ಜಾತವ್ರಿಗೆ ಬಡಿಯೋದಿಲ್ಲ ಅಂತ ಈಗ ನಿಜ ಆಯ್ತಿಲ್ಲ ಈ ಮಾತ್ 100% ನಿಜ ಆಯ್ತ್ರಿ ಇನ್ನ ಬಹಳ 100 ಸುಳ್ಳದಾವ್ ಅವ್ ಬಿಡಿಬೇಕು ಯಾಕ ನನ್ನ ಹೆಂಡತಿಯಿಂದ ಒಂದು ಒಳ್ಳೆ ಕೆಲಸ ಐತೆ ನನಗ್ ಬಹಳ ಸಂತೋಷ ಐತೆ ಅಕ್ಕಿ ಮೈಯ ದೇವಿದ್ರಲ್ಲ ಬಿಡ್ಸಾಕ ನಾನು ಅಲ್ಲಿ ಇಲ್ಲಿ ಕರ್ಕೊಂಡು ಬಿಡ್ಸಂಗ್ ಮಾಡ್ದೆ ಅಕ್ಕಿ ಮೈಯ ದೇವಿದ್ರಲ್ಲ ಬಿಡ್ಸಾಕ ಯವ್ವ ನನ್ನ ಬಿಟ್ಬಿಡ್ರ पकड़ो उसको ಸಾಯ್ಬು ಒಕ್ಕೂಡಲ್ಲಿ ಸತಿ ಪೂಜ್ಯಲ್ಲಿ ಸತಿ ಇದೇನು ಹೋಟ್ಲ ಕಡಿಯಾ ಬಿಲ್ಲಾರ್ ನೀ ಕಡ್ತೀಯಾ ಸುಮ್ಮನೆ ಜನ ಹುಚ್ಚು ಜನ ಎಷ್ಟು ಹೇಳಿದ್ರೆ ಇಷ್ಟೇ ಕಂಡರ್ ಮಾತ್ ಕೇಳಿ ಅನಾಹುತ ಮಾಡ್ಕೊಳ್ತಾವ ಪ್ರಥಮವಾಗಿ ಈ ಊರಿನ ನಮ್ಮ ತಂದೆ ತಾಯಂದರಿಗೆ ಅಣ್ಣ ತಮ್ಮಂದರಿಗೆ ಅಕ್ಕ ತಂಗಿಯಂದರಿಗೆ ಎಲ್ಲರಿಗೂ ಕ್ಷಮೆ ಕೇಳುತ್ತೀನಿ ಯಾಕಂದ್ರೆ ನಿಮ್ದು ಚಂಬು ಕೋಸಣ್ಣ ಬಹಳ ತೊಂದರೆ ಕೊಟ್ನಲ್ಲ ಅದಕ್ಕೆ ಕ್ಷಮೆ ಕೇಳುತ್ತೀನಿ ಈ ಒಳ್ಳೆ ಕೆಲ್ಸದಾಗ ನನ್ ಗೆಳತಿ ನನ್ನೂ ಕರ್ಕೊಂಡಲ್ಲ ನನಗೂ ಬಹಳ ಸಂತೋಷ ಆಯ್ತು ಕೆಲವು ಕಡೆ ಪಂಚಾಯತಿಯವರೇ ನಿದ್ದಾವಲ್ಲ ಯಾದ್ರಾಗ ಎಷ್ಟಾರ ತಿನ್ಲಿ ಒಟ್ಟಿ ಅರಿಯಂಗ ತಿಂತಾವ ಯಾರು ಬೇಡ ಅಂತಾರ ಆದ್ರೆ ಈ ಲ್ಯಾಟ್ರಿನಲ್ಲೂ ತಿಂತಾರಲ್ಲಪ್ಪ ಚೆ 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 ಇದು ಬಹಳ ಅಸಹ್ಯ ಅನಿಸ್ತದ ಇದ್ರ ತಿನ್ನೋರು ಮುಂದಿನ ಜನ್ಮದಲ್ಲಿ ಹಂದಿ ಆಗ್ಬಿಡ್ತಾವ ರಾಯರೇ ಲ್ಯಾಟ್ರಿನ್ ಕಟ್ಸ್ಲಾರ್ದ ಬರೀ ಕುಣಿ ತೋಡಿ ಫೋಟೋ ತೆಗೆದು ಬೀಳ್ತಾವಂತಾರ್ರಿ ಕಟ್ಟಿಸಿದವ್ರಿಗೆ ಬಿಲ್ ನೈ ಕಟ್ಟಿಸ್ಲಾರ್ದವ್ರಿಗೆ ಬಿಲ್ ಕೊಡ್ತೈತಿ ಅಚ್ಚ ಇದೇ ಬಾತ್ ಸಚ್ಚ ಸುಮ್ನೆ ನಿಂತ್ಗ ಹುಚ್ಚ ಪ್ರತಿಯೊಬ್ಬರಿಗೆ ನಾ ಕೈ ಮುಗಿದು ಕೇಳುತ್ತೀನಿ ಮನೆ ಕಟ್ಸೋ ಮುಂಚೆ ಲ್ಯಾಟ್ರಿನ್ ಕಟ್ಸ್ಕೊಳ್ಳಿ ಇದೇ ನಮ್ಮ ಕಳಕಳಿಯ ವಿನಂತಿ ಅಲ್ರಿ ರಾಯರೇ ಆ ದೆವ್ವ ನಿಮ್ನ ಕತ್ತಿ ಮ್ಯಾಗ ಕುಂದಿರ್ಸಿ ಮೆರವಣಿಗೆ ಮಾಡ್ತಂದ್ಮ್ಯಾಗ ನೀವು ಹೆಣ್ಣು ಕತ್ತಿನ ಯಾಕೆ ಕೇಳಿದ್ರಪ್ಪ ಏ ಅಪ್ಪದ್ ಮುಂಡಿವಿ ಗಂಡ ಕತ್ತಿ ಆದ್ರೆ ಹಿಂಗ್ ಮುಟ್ಟಿದ್ರ ಜಾಡ್ಸಿ ಒತ್ತದ ಹೆಣ್ಣು ಕತ್ತಿ ಆದ್ರೆ ಹಿಂಗ್ ದೂಬ್ಸಿದ್ರ ಸುಮ್ನೆ ಇರ್ತದ ಹಂಗಾದ್ರೆ ನೀವು ಏನಾದ್ರು ಕತ್ತಿ ಎತ್ರೇನ್ರಿ ಏ ಅಪ್ಪದ್ ಮುಂಡಿವಿ ನಾವು ಕತ್ತಿ ಸಾಕಿದವ್ರ ಮನೆ ಕೇಳಿವಪ್ಪ ಏನ್ರಿ ನೀವು ಲ್ಯಾಟ್ರಿನ್ ಕಟ್ಸ್ತಿರಲ್ಲಪ್ಪ ಏ ಅಪ್ಪದ್ ಮುಂಡಿವಿ ಅಲ್ಲೇ ಮಗಳ ಮನೆ ಹತ್ರ ಅದಲ್ಲ ಅಲ್ರಿ ಎಲ್ಲಿ 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 ಸುಂಕಮ್ಮನ ಗುಡಿ ಹತ್ರ ಏ ಅಪ್ಪದ್ ಮುಂಡಿವಿ ಅವರಿದ್ದ ಸುಂಕಮ್ಮ ಗುಡಿ ಅಂತೀರಲ್ಲಪ್ಪ ನಮ್ಮೂರ ಸುಂಕಮ್ಮ ಗುಡಿ ಎಲ್ಲಿ ಐತಪ್ಪ ಅಲ್ಲಿ ಮೊಬೈಲ್ ಮುತ್ತಣ್ಣವ್ರ ಮನೆ ಪಕ್ಕಲ್ಲ ಐತಾ ಸುಂಕಮ್ಮನ ಮನೆ ಅಪ್ಪ ಅದು ಆ ಮನೆ ಒಳಗ ಒಂದ್ ಸಣ್ಣದು ಗರ್ಭ ಗುಡಿ ಐತಳ ರಾಯರಲ್ಲಿ ಹೋಗಿ ಕಣ್ಣು ತಪಸ್ತು ಮಾಡ್ತಾರ ಎಲ್ಲಾರು ಕಣ್ಣು ಮುಚ್ಚಿ ಮಾಡಿದ್ರೆ ಎಲ್ಲಾರು ಒಂದ್ ಕೈಲೆ ಜಪ ಮಾಡಿದ್ರೆ ರಾಯರ 2 ಕೈಲೆ ಜಪ ಮಾಡ್ಕೊಂತ ಪುಳಿ ನೋಡ್ಕೊಂತ ತಪಸ್ತು ಮಾಡ್ತಾರ ಹಂಗಾದ್ರೆ ನಾಳೆ ಹೋಗಿ ಜಪ ಮಾಡ್ಲಾ ಏ ಅಪ್ಪದ್ ಮುಂಡದೆ ಅದು ನನ್ ಸ್ವಂತ ಗುಡಿ ಅಲ್ಲಿ ಯಾರು ಬರೋ ಆಗಿಲ್ಲ ನೀವಿಲ್ಲಾರ್ದೆ ಕಿಟಕಿ ಅಣಿಕೆ ನೋಡ್ತೀನಿ ಬಿಡ್ರಿ ಏ ಕಣ್ಣು ಕಿತ್ತು ಬಿಡ್ತೀನಿ
ಅರೇ ನಿಮ್ದು ಬೇಬಿ ಕ್ಲಾಸ್ ಅಲ್ಲಿ ಹೇಳಿದ್ದು ನಮ್ದಕ್ಕೆ ಈಗ ಅರ್ಥ ಆಯ್ತು ಈಗ ಬಂದೆ ಸೈಕಲ್ ಸಾಲಿ ಹುಡ್ರು ಸಾಲಿ. ಮೊದಲು ಈ ಮಂದಾಕಿನಿ ಚೂಡಮಣಿಗೆ ಯಾವ್ದಾದ್ರೂ ಒಂದು ಗುಡಿಗೆ ಹೋಗಿ ಸನ್ಮಾನ ಮಾಡ ನಡ್ರಿ. ಹೌದು ಇವರಿಬ್ರದಕ್ಕೆ ಸಣ್ಣಮಾನ ಮಾಡಬೇಕು. ಸಣ್ಣಮಾನ ಅಲ್ಲೋ ಸಾಹಿಬು, ಸನ್ಮಾನ ಅನ್ನು. ಐಸಾ ಅಧಮಾನ ಮಾಡಬೇಕು. ಹೌದು, ಯಾವ್ದಾದ್ರು ಗುಡಿಗೆ ಹೋಗಿ ಸನ್ಮಾನ ಮಾಡೋಣ ನಡ್ರಿ. ಯಾವ ಗುಡಿಗೆ? ದೇವ್ರ ಗುಡಿಗೆ. ಯಾವ್ಯಾವ್ರ ಗುಡಿಗೆ? ಸುಂಕಮ್ಮನ ಮನೆಗೆ ಹೋ, ಸುಂಕಮ್ಮ ಉಪ್ಪಿಟ್ಟು ಮಾಡಿರ್ತಾಳೆ, ಸನ್ಮಾನ ಮಾಡಿ ಬಿಡ್ತೀನಿ ಬರ್ರೇ ಹೋ, ಸುಂಕಮ್ಮನ ಮನೆಗೆ ಹೋ. ಏ ಠಂಡೆ ಗಂಡ ಸಿಗು, ಶಿಲೆ ಹಾಕ್ತೀನಿ, ಮುಂಡ ಮೂಸ್ತು. ಅರೇ ಈ ಸರ್ಕಾರ ಎಂತವ್ರದಕ್ಕೆ ಯಾರ್ಯಾರ್ದಕ್ಕೆ ಸಣ್ಣಮಾನ ಮಾಡ್ತೈತಿ, ಇಂಥವ್ರದಕ್ಕೆ ಸಣ್ಣಮಾನ ಮಾಡೋದು ಇಲ್ಲ. ಇವರಿಬ್ಬರದಕ್ಕೆ ನಮ್ದೊಂದು ಸಲಾಂ. ಅದಕ್ಕೆ ನಾವು ಹಾರ ತಂದೆವು. ಹೇಗಪ್ಪ ಮುರಿಗೆದ್ದೇನಿ, ನಿನ್ ಹೆಂಡತಿ ಯಾಕು? ಯವಂಗೆ ನಿನ್ನ ಹಾಕೊಳ್ಳವ. ಈ ಸಂತೋಷದ ಸಮಯದಾಗ ಶ್ರೀ ಗುರು ಪಂಚಾಕ್ಷರಜ್ಜವರನ್ನು, ಶ್ರೀ ಗುರು ಪುಟ್ಟರಾಜಜ್ಜವರನ್ನು ನೆನೆಯೋಣ. ಶ್ರೀ ಗುರು ಪಂಚಾಕ್ಷರ ಮಹಾರಾಜ್ಗೂ, ಶ್ರೀ ಗುರು ಪುಟ್ಟರಾಜಜ್ಜವ್ರಿಗೆ, ಶ್ರೀ ಎಳವೆ ಸಿದ್ದಯ್ಯನವ್ರಿಗೆ, ಶ್ರೀ ತಾಯಂದೇವ್ ಮಾತಾಜ್ಗೆ, ಶ್ರೀ ಡಾಕ್ಟರ್ ಶಿವಕುಮಾರ್ ತಾತ್ನವ್ರಿಗೆ. ಬಯಲು ಬಹಿರ್ದೆಸೆ ಮುಕ್ತಗೊಳಿಸುವ ದೃಷ್ಟಿಯಿಂದ ಈ ನಾಟಕ ರಚಿಸಿರುವೆ. ಎಚ್ಚರ, ನಿಮ್ಮೂರಿಗೂ ಚಂಬು ಕಸಿಯುವ ದೆವ್ವ ಬರುತ್ತದೆ. ಅರಿತು ಮೊದಲೇ ಮನೆಗೊಂದು ಶೌಚಾಲಯ ಕಟ್ಟಿಸಿಕೊಳ್ಳಿರಿ. ಎಚ್ಚರ. ತುಂಬು ಹೃದಯದ ಪ್ರೇಕ್ಷಕರ ಹೊಗಳಿಕೆಗೂ ತೆಗೆಗಳಿಕೆಗೂ ಸ್ವಾಗತ.